ಸಂದೇಶಕ್ಕೆ ಹೋಗ್ತಾ ಇದ್ದೇವೆ. ದೇವರ ವಾಕ್ಯ ನಮ್ಮ ಆತ್ಮಗಳಿಗೆ ಆಹಾರ. ನಾವು ಆಧ್ಯಾತ್ಮಿಕವಾದಂತ ಇಸ್ರಾಯೇಲ್, ಅಬ್ರಹಾಮನ ಸಂತಾನರಾಗಿದ್ದಂತ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಯಾವ ರೀತಿ ಕನಾನ ದೇಶಕ್ಕೆ ಪ್ರಯಾಣ ಮಾಡಿದಾರೋ ಅದೇ ರೀತಿ ಆಧ್ಯಾತ್ಮಿಕವಾದಂತ ಇಸ್ರಾಯೇಲರಾದ ನಾವು ಪಾಪ ಜೀವನ ಅನ್ನುವಂತ ಐಗುಪ್ತನ್ನು ಬಿಟ್ಟುಬಿಟ್ಟಿದ್ದೇವೆ. ಕನಾನ ದೇಶ ಎಂಬ ದೇಶಕ್ಕೆ ನಾವು ಹೋಗುತ್ತಾ ಇದ್ದೇವೆ. ಅವರು 40 ವರ್ಷಗಳ ಕಾಲ ಅಬ್ರಹಾಮನ ಸಂತಾನ ಆ ಐಗುಪ್ತ ದೇಶದಿಂದ ಕನಾನ ದೇಶಕ್ಕೆ ಹೋಗುವುದಕ್ಕಾಗಿ 40 ವರ್ಷಗಳ ಕಾಲ ಪ್ರಯಾಣ ಮಾಡಿದ್ದಾರೆ. ಆ 40 ವರ್ಷಗಳ ಕಾಲ ಪರಲೋಕದಿಂದ ಅವರಿಗೆ ಆಹಾರ ಸುರಿಯಲ್ಪಡ್ತಾ ಇದೆ. ದೇವರು ಸುರಿಸಿದ್ದಾನೆ ಆಹಾರ. ಈ 40 ವರ್ಷಗಳ ಕಾಲ ತನಕ ಆ ಪರಲೋಕದ ಆಹಾರವನ್ನು ಅವರು ಭುಜಿಸಿದ್ದಾರೆ. ಅದು ದೇವದೂತರ ಆಹಾರ ಅಂತ ಹೇಳಿ ಬರೆಯಲ್ಪಟ್ಟಿದೆ ಬೈಬಲ್ನಲ್ಲಿ. ಸ್ವರ್ಗದ ಧಾನ್ಯ ಅಂತ ಬರೆಯಲ್ಪಟ್ಟಿದೆ. ಆ ಆಹಾರವನ್ನು 40 ವರ್ಷಗಳ ಕಾಲ ಆ ಇಸ್ರಾಯೇಲರು, ಅಬ್ರಹಾಮನ ಸಂತಾನವಾಗಿದ್ದಂತ ಇಸ್ರಾಯೇಲರು ಭುಜಿಸಿದ್ದಾರೆ. ನಾವು ಕೂಡ ಆಧ್ಯಾತ್ಮಿಕವಾದಂತಹ ಇಸ್ರಾಯೇಲರಾಗಿರೋದ್ರಿಂದ ಈ 40 ವರ್ಷಗಳ ಕಾಲ ಅಂದ್ರೆ ನಮ್ಮ ಜೀವಮಾನ ಕಾಲದಲ್ಲಿ ಯೇಸು ಕ್ರಿಸ್ತನ ನಂಬಿದಂತಹ ದಿನದಿಂದ ಭೂಲೋಕದಲ್ಲಿ ನಮ್ಮ ಯಾತ್ರೆ ಮುಗಿಯುತ್ತಂತ ನಮ್ಮ ಆಧ್ಯಾತ್ಮಿಕವಾದಂತ ಪ್ರಯಾಣ ನಡೆಯುತ್ತದೆ. ಈ ಆಧ್ಯಾತ್ಮಿಕವಾದಂತ ಈ ಪ್ರಯಾಣದಲ್ಲಿ ನಮಗೂ ಕೂಡ ಆಹಾರ ಬೇಕಾಗ್ತದೆ. ಆಧ್ಯಾತ್ಮಿಕವಾದಂತ ಆಹಾರ ಅದೇ ಈ ದೇವರ ವಾಕ್ಯ. ನಮ್ಮ ಆತ್ಮಗಳಿಗೆ ಆಹಾರ ಈ ದೇವರ ವಾಕ್ಯ. ಇದು ಆಧ್ಯಾತ್ಮಿಕವಾದಂತ ಆಹಾರ. ನಮ್ಮ ಆತ್ಮಗಳಿಗೆ ಬಲವನ್ನು ಕೊಡುತ್ತದೆ, ನಮ್ಮನ್ನು ಬಲಪಡಿಸುತ್ತದೆ. ಆಧ್ಯಾತ್ಮಿಕವಾಗಿ ನಾವು ಬಲ ಹೊಂದಿದಾಗ ಸೈತಾನನ್ನು ಜಯಿಸಲಿಕ್ಕೆ, ಸೈತಾನನ್ನು ಹೋರಾಡಲಿಕ್ಕೆ, ಪಾಪದಿಂದ ಹೋರಾಡಲಿಕ್ಕೆ ನಮಗೆ ಶಕ್ತಿ ಸಿಗ್ತದೆ. ಅದಕ್ಕಾಗಿಯೇ ದೇವರ ವಾಕ್ಯ ಪ್ರತಿಯೊಂದು ಪ್ರಾರ್ಥನಾ ಪಠಗಳಲ್ಲಿ ಕೂಡ ವಾಕ್ಯೋಪದೇಶನೂ ಇದ್ದೇ ವಿಶ್ವಾಸಿಗಳಿಗೆ ಅದು ಬೇಕು. ಚಿಕ್ಕ ಮಗುವಾಗಿದ್ದಾಗ ಈ ತಾಯಿ ಹಾಲು ಕುಡಿಸ್ತದೆ ಆ ಮಗುವಿಗೆ. ಆ ಮಗು ಬೆಳೀತಾ 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 ಬಂದಾಗ ಆ ಮಗುವಿಗೆ ಕಳಿಸ್ತಾರೆ. ಆ ತಾಯಿ ಯಾವ ರೀತಿ ಆಹಾರ ತಿನ್ನಬೇಕನ್ನಂತ ಕಳಿಸ್ತಾರೆ. ಬಾಲ್ಯಪ್ರಾಯದಲ್ಲಿ ಚಿಕ್ಕ ಕೂಸಾಗಿದ್ದಾಗ ಬರೀ ಹಾಲು ಅಷ್ಟೇ ಕೊಡ್ತಾರೆ. ಯಾವ ರೀತಿ ಬೆಳೀತಾ ಬರ್ತದ ಮಗು, ಆಹಾರ ಕೂಡ ಗಟ್ಟಿಯಾದ ಆಹಾರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಆಹಾರ ಮಗು ತಿನ್ಲಿಕ್ಕೆ ಕೂಡ ಕಳಿಸ್ತಾರೆ. ಆ ಮಗು ಒಂದು ವಯಸ್ಸಿಗೆ ಬಂದಾಗ ಖುದ್ದಾಗಿ ತಿಂದ್ಬಿಡ್ತಾರೆ. ಅದೇ ರೀತಿಯಾಗಿ ಪ್ರೇರೆ ನಾವು ಕೂಡ ಆಧ್ಯಾತ್ಮಿಕವಾಗಿ ದೇವರ ಕುಟುಂಬದಲ್ಲಿ ಮಕ್ಕಳಾಗಿ ಹುಟ್ಟುತ್ತೇವೆ. ಯಾವ ದಿನ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತೇವೋ ಆ ದಿನದಲ್ಲಿ ನಾವು ಆಧ್ಯಾತ್ಮಿಕವಾಗಿ ದೇವರ ಕುಟುಂಬದಲ್ಲಿ ಹುಟ್ಟಿದವರು. ಚಿಕ್ಕ ಚಿಕ್ಕ ಪುರುಷಗಳಾಗಿರ್ತೇವೆ. ಹುಟ್ಟಿದಂತಹ ದಿನ ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಂತಹ ದಿನದಲ್ಲಿ ನಾವು ಚಿಕ್ಕ ಕೂಸಾಗಿ ದೇವರ ಕುಟುಂಬದಲ್ಲಿ ಹುಟ್ಟಿದ್ದೇವೆ ಅಂತ. ಆ ದಿನದಿಂದ ಆ ಕೂಸು ಬೆಳೀತದೆ, ಬೆಳೀತಾ 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 ಬರ್ತದೆ. ಈ ವಾಕ್ಯ ಎಂಬುದು ಹಾಲು. ಚಿಕ್ಕ ಮಗುವಿಗೆ ನಾವು ಯಾವ ರೀತಿ ತಾಯಿ ಹಾಲು ಕೊಡ್ತದೋ ಅದೇ ರೀತಿ ದೇವರ ವಾಕ್ಯ ಆಧ್ಯಾತ್ಮಿಕವಾಗಿ ಜನ್ಮ ಪಡೆದಿದ್ದವರಿಗೆ ಒಂದು ಆಹಾರ. ಆದ್ರೆ ಬೆಳೀತಾ 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 ಬಂದಾಗ ನಾವಿಲ್ಲಿ ನಿಮ್ಗೆ ಈ ವಾಕ್ಯ ಎಂಬ ಆಹಾರವನ್ನ ಕೊಡುತ್ತಾ ಇದ್ದೇವೆ. ಅವರು ಆಧ್ಯಾತ್ಮಿಕ ಬೆಳೆದಾಗ ಖುದ್ದು ಅವರು ಓದ್ತಾರೆ. ಆಧ್ಯಾತ್ಮಿಕವಾಗಿ ಒಂದು ಲೆವೆಲ್ಗೆ ಬಂದಾಗ ಅವರು ಖುದ್ದಾಗಿ ಓದುತ್ತಾರೆ. ಅವರು ಖುದ್ದಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅನೇಕ ಪುಸ್ತಕಗಳನ್ನು ಕೂಡ ಓದಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಬಲ ಹೊಂದುತ್ತಾರೆ. ಸರಿ ಪ್ರಿಯರೇ, ಈ ಆದಿತ್ಯವಾರದಲ್ಲಿ ನಾವು ಧ್ಯಾನ ಮಾಡುತ್ತಿರುವಂತ ಅಂಶ ಏನಂದ್ರೆ ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ 23ನೇ ವಚನ ನಾನೇ ಓದುತ್ತಾ ಇದ್ದೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23ನೇ ವಚನ ನೋಡಿ ಓದುತ್ತಾ ಇದ್ದೀನಿ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಪ್ರಿಯರೇ, ಈ ಅಪೊಸ್ತಲನಾದ ಪೌಲನು ಬರೆದಿರುವಂತಹ ಪತ್ರಿಕೆ ಎಫೆಸದವರಿಗೆ ಬರೆದ ಪತ್ರಿಕೆ. ಈ ಎಫೆಸದವರಿಗೆ ಅನ್ನುವಂತ ಮಾತು ಯಾತಕ್ಕಾಗಿ ಬಂದಿರಪ್ಪ ಅಂತ ಹೇಳಿದ್ರೆ, ಎಫೆಸ ಎಂಬ ಒಂದು ಪಟ್ಟಣವಿದೆ. 1ನೇ ಶತಮಾನದಲ್ಲಿ ಎಫೆಸಿ ಎಂಬುವಂತ ಒಂದು ಪಟ್ಟಣವಿತ್ತು. ಆ ಪಟ್ಟಣದಲ್ಲಿ ಪೌಲನ ಶಿಷ್ಯರು ಆ ಪಟ್ಟಣಕ್ಕೆ ಹೋಗಿ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆಯನ್ನು ಸಾರಿದ್ದಾರೆ. ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಆ ಪಟ್ಟಣದಲ್ಲಿ ಕ್ರೈಸ್ತರಿಲ್ಲ. ಆ ಎಫೆಸ ಪಟ್ಟಣದಲ್ಲಿ ಈ ಪೌಲನು ಹೋಗುವುದಕ್ಕಿಂತ ಹಿಂದಿನ ಕಾಲದಲ್ಲಿ ಯಾರು ಕ್ರೈಸ್ತರು ಇರಲಿಲ್ಲ. ಪೌಲನು ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದ್ದಾರೆ. ಯೇಸು ಕ್ರಿಸ್ತನು ಯಾರು, ಯಾತಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ, ಆತನ ನಂಬಿದ್ದರೆ ಏನಾಗ್ತದೆ, ಪಾಪ ಪರಿಹಾರ ಹೇಗಾಗ್ತದೆ,
ನಾವು ನರಕವನ್ನು ಹೇಗೆ ತಪ್ಪಿಸಿಕೊಳ್ಳುತ್ತೇವೆ ಅನ್ನುವಂತ ಈ ವಿಷಯಗಳನ್ನ ಅಪೊಸ್ತಲನಾದ ಪೌಲನು ಆ 1ನೇ ಶತಮಾನದಲ್ಲಿ ಈ ಎಫೆಸಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದ್ದಾರೆ. ಆ ಸುವಾರ್ತೆಯನ್ನು ಕೇಳಿಸಿಕೊಂಡವರಲ್ಲಿ ಅನೇಕ ಮಂದಿ ಯೇಸು ಸ್ವಾಮಿಯನ್ನು ನಂಬಿದ್ದಾರೆ. ಯೇಸು ಸ್ವಾಮಿಯನ್ನು ನಂಬಿ ಪಾಪ ಪರಿಹಾರವನ್ನು ಹೊಂದಿಕೊಂಡಿದ್ದಾರೆ. ಅಂತವರನ್ನ ಅಲ್ಲಿ ಒಂದು ಸಭೆಯನ್ನು ಕಟ್ಟಿ ಆ ಸಭೆಯಲ್ಲಿ ಒಬ್ಬ ಸಭಾಪಾಲಕರನ್ನು ಕೂಡ ಈ ಪೌಲನು ನೇಮಕ ಮಾಡಿದ್ದಾರೆ. ಆ ರೀತಿ ಸಭೆಗಳನ್ನು ಸ್ಥಾಪಿಸುತ್ತಾ ಈ ಅಪೊಸ್ತಲನಾದ ಪೌಲನು ಅನೇಕ ಸ್ಥಳಗಳಲ್ಲಿ ಕ್ರಿಸ್ತ ಸಭೆಗಳನ್ನು ಸ್ಥಾಪನೆ ಮಾಡಿ ಆ ಸಭೆಗಳಲ್ಲಿ ಒಬ್ಬ ಸಭಾಪಾಲಕರನ್ನು ನೇಮಕ ಮಾಡಿ ಸೇವೆ ಮಾಡಿದ್ದಾರೆ. ಆ ಎಫೆಸಿ ಪತ್ರಿಕೆ ಬರೆದಿದ್ದು ಆ ಎಫೆಸಿ ಪಟ್ಟಣದಲ್ಲಿದ್ದಂಥ ವಿಶ್ವಾಸಿಗಳಿಗೆ ಇದನ್ನು ಬರೆದಿದ್ದಾರೆ. ಆದ್ರೆ ಬೈಬಲಲ್ಲಿ ಯಾತಕ್ಕಾಗಿ ಸೇರಿಸಿದ್ದಾರಪ್ಪ ಈ ಪತ್ರಿಕೆ ಅಂತ ಹೇಳಿದ್ರೆ, ಭೂಲೋಕದಲ್ಲಿದ್ದಂಥ ಕ್ರೈಸ್ತರೆಲ್ಲರೂ ಕೂಡ ಇದು ಆಶೀರ್ವಾದದಾಯಕವಾದಂಥ ವಿಷಯಗಳಲ್ಲಿದ್ದಾರೆ. ಅದಕ್ಕಾಗಿ ಪೌಲನು ಬರೆದಿರುವಂತಹ ಪ್ರತಿಯೊಂದು ಪತ್ರಿಕೆಯನ್ನು ಕೂಡ ಬೈಬಲ್ನಲ್ಲಿ ಜೋಡಿಸಿದ್ದಾರೆ. ಸರಿ ಕ್ರಿಸ್ತನ ಪ್ರಿಯರೇ, ಇದರಲ್ಲಿರುವಂತಹ ಪರಮಾರ್ಥ ಏನು? ನಾವು ಓದಿಕೊಂಡಿರುವಂತಹ ವಾಕ್ಯ ಭಾಗದಲ್ಲಿ ಏನ್ ಅರ್ಥ ಇದೆ ಅನ್ನುವಂಥದ್ದನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇದರಲ್ಲಿರುವಂತಹ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಹೊಸ ಸ್ವಭಾವ, ನೂತನ ಸ್ವಭಾವ ಅನ್ನುವಂಥದ್ದು ಇದರಲ್ಲಿರುವಂತ ಒಂದು ಅಂಶ. ಈ ವಾರದ ವಾಕ್ಯೋಪದೇಶದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ನೂತನ ಸ್ವಭಾವ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಈ ನೂತನ ಸ್ವಭಾವ ನಮಗೆ ಹೇಗೆ ಬರ್ತದೆ? ಈ ನೂತನ ಸ್ವಭಾವ ಬಂದ್ರೆ ನಮಗೇನಾಗ್ತದೆ? ಈ ನೂತನ ಸ್ವಭಾವ ನಮಗೆ ಯಾಕೆ ಬೇಕಾಗಿದೆ ಅನ್ನುವಂತ ವಿಷಯಗಳನ್ನ ನಾವು ಈ ಆದಿತ್ಯವಾರದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಕಳೆದ ಆದಿತ್ಯವಾರದಲ್ಲಿ ನಾವು ಧ್ಯಾನ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ ಪಾಪ ಪರಿಹಾರ, ಅದರ ಬಗ್ಗೆ ಧ್ಯಾನ ಮಾಡಿದ್ದೇವೆ. ಪಾಪ ಪರಿಹಾರ ಹೇಗಾಗ್ತದೆ? ಪಾಪ ಪರಿಹಾರವಾದರೆ ಏನಾಗ್ತದೆ? ಪಾಪ ಪರಿಹಾರವಾದರೆ ನಾವು ಏನನ್ನ ಪಡ್ಕೊಳ್ಳುತ್ತೇವೆ ಅಂತ ಆಶೀರ್ವಾದಗಳು ನಮ್ಗೆ ಉಂಟಾಗ್ತವೆ ಅನ್ನುವಂತ ವಿಷಯಗಳನ್ನ ಕಳೆದ ಆದಿತ್ಯವಾರದಲ್ಲಿ ನಾವು ಧ್ಯಾನ ಮಾಡ್ತೇವೆ. ಈ ಆದಿತ್ಯವಾರದಲ್ಲಿ ನಾವು ಧ್ಯಾನ ಮಾಡುವುದೇನಪ್ಪ ಅಂತ ಹೇಳಿದ್ರೆ ನೂತನ ಸ್ವಭಾವ, ನ್ಯೂ ನೇಚರ್ ಅಂತ ಹೇಳ್ತೇವೆ. ನ್ಯೂ ನೇಚರ್, ಇಂಗ್ಲಿಷ್ ನಲ್ಲಿ ನ್ಯೂ ನೇಚರ್ ಅಂತೇವೆ, ಕನ್ನಡದಲ್ಲಿ ನೂತನ ಸ್ವಭಾವ ಅಂತ ಹೇಳ್ತೇವೆ. ಹಾಗಾದ್ರೆ ಪ್ರಿಯರೇ, ಇಲ್ಲಿ ಪೌಲನು ಹೇಳುತ್ತಾನೆ, ಆ ಎಫೆಸಿ ಪತ್ರಿಕೆಯಲ್ಲಿ ಬರೆಯುತ್ತಾ ಇದ್ದಾನೆ, ನೂತನ ಸ್ವಭಾವವನ್ನ ನೀವು ಹೊಂದಿಕೊಳ್ಳಬೇಕಂತ, ಹೊಸ ಸ್ವಭಾವವನ್ನ ನೀವು ಹೊಂದಿಕೊಳ್ಳಬೇಕು ಅಂತ ಹೇಳುತ್ತಾ ಇದ್ದಾರೆ. ಹಾಗಾದ್ರೆ ಹೊಸ ಸ್ವಭಾವವನ್ನ ನೀವು ಹೊಂದಿಕೊಳ್ಳಬೇಕು ಅಂತೇಳಿ ಪೌಲನು ಹೇಳುತ್ತಿರುವಾಗ ಹಳೆ ಸ್ವಭಾವ ಅವರಲ್ಲಿದೆ ಅಂತ ಅರ್ಥ. ಆ ಹಳೆ ಸ್ವಭಾವ ನೀವು ಬಿಟ್ಟು ಬಿಡಬೇಕು, ಹೊಸ ಸ್ವಭಾವವನ್ನ ಧರಿಸಿಕೊಳ್ಬೇಕು, ನೂತನ ಸ್ವಭಾವವನ್ನ ಧರಿಸಿಕೊಳ್ಬೇಕಂತಿದ್ದಾರೆ. ಆ ಹಳೆ ಸ್ವಭಾವ ಯಾಕಪ್ಪ ಅಂತ ಹೇಳಿದ್ರೆ ಆದಾಮನ ಸ್ವಭಾವ. ಆ ಹಳೆ ಸ್ವಭಾವ ಆದಾಮನ ಸ್ವಭಾವ. ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ಪ್ರತಿಯೊಬ್ಬರಲ್ಲಿ ಕೂಡ ಆದಾಮನ ಸ್ವಭಾವ ಇರುತ್ತದೆ. ಯಾತಕ್ಕಾಗಿ ಆದಾಮನ ಸ್ವಭಾವ ಇರ್ತಪ್ಪ ಅಂತ ಹೇಳಿದ್ರೆ ನಾವು ಆದಾಮನ ಸಂತಾನವಾಗಿದ್ದರಿಂದ ಆದಾಮನ ಸ್ವಭಾವ ಭೂಲೋಕದಲ್ಲಿದ್ದಂತ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತದೆ. ಆ ಆದಾಮನ ಸ್ವಭಾವ ಹೇಗಿರ್ತದಪ್ಪ ಅಂತ ಹೇಳಿದ್ರೆ ಈ ಲೋಕಾನುಸಾರವಾದಂತ ವಿಷಯಗಳ ಮೇಲೆ ಆ ಮನಸ್ಸು ಹೋಗ್ತಾ ಇರ್ತದೆ. ಅದನ್ನ ಸಂಪಾದನೆ ಮಾಡ್ಬೇಕು, ಇದನ್ನ ಸಂಪಾದನೆ ಮಾಡ್ಬೇಕು, ಈ ರೀತಿ ಮನೆ ಕಟ್ಟಬೇಕು, ಈ ಮನೆ ಸಂಸಾರ, ಇದೆ ಈ ಲೋಕ ಸಂಬಂಧವಾದಂತ ವಿಷಯಗಳ ಮೇಲೆ ಆ ಸ್ವಭಾವ ಇರ್ತದೆ, ಆದಾಮನ ಸ್ವಭಾವ. ಅದೇ ಪಾಪ ಸ್ವಭಾವ ಅಂತ ನಾವು ಹೇಳುತ್ತೇವೆ. ಆದಾಮನ ಸ್ವಭಾವ ಈ ಲೋಕಾನುಸಾರವಾದಂತ ಸ್ವಭಾವ. ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ಆ ಸ್ವಭಾವ ಪ್ರತಿಯೊಬ್ಬರಲ್ಲಿ ಇರ್ತದೆ. ಆದ್ರೆ ಯೇಸು ಕ್ರಿಸ್ತನ ನಂಬಿದ ನಂತರ ಹೊಸ ಸ್ವಭಾವ ಬರ್ತದೆ, ನೂತನ ಸ್ವಭಾವ ಬರ್ತದೆ. ನೂತನ ಸ್ವಭಾವ ಬಂದ್ಬಿಡ್ತದೆ. ಅದೇ ಈ ವಾರದಲ್ಲಿ ನಾವು ಧ್ಯಾನ ಮಾಡುತ್ತೇವೆ. ಈ ನೂತನ ಸ್ವಭಾವ ಯಾವ ರೀತಿ ಬರ್ತದಪ್ಪ ಅಂತ ಹೇಳಿದ್ರೆ ನಮ್ಮ ಸ್ವಂತ ಪ್ರಯತ್ನಗಳಿಂದ ನೂತನ ಸ್ವಭಾವ ಬರುದಿಲ್ಲ. ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ಸ್ವಂತ ಪ್ರಯತ್ನಗಳಿಂದ ನೂತನ ಸ್ವಭಾವ ಬರುದಿಲ್ಲ. ಆದ್ರೆ ಹೇಗೆ ಬರ್ತದಪ್ಪ ಅಂತ ಹೇಳಿದ್ರೆ ದೇವರ ಆತ್ಮನ ಮೂಲಕವಾಗಿ ನಮಗೆ ನೂತನ ಸ್ವಭಾವ. ಯಾವುದಾದ್ರೂ ಒಂದು ಕೆಟ್ಟ ಚಟಗಳು ನಮ್ಮಲ್ಲಿದ್ದಾವೆ ತಿಳ್ಕೊಂಡು, ಈ ಲೋಕದಲ್ಲಿ ನಾವು ಮನುಷ್ಯರಾಗಿರುವಾಗ ಕೆಟ್ಟ ಚಟಗಳು ಇದ್ದೇ ಇರ್ತಾರೆ. ಅದು ನಾವು ಮಾಡಿಕೊಂಡಿದ್ದಲ್ಲ, ಸೈತಾನ ಮೋಸ ಮಾಡಿ ನಮ್ಮನ್ನ ಪಾಪದಲ್ಲಿ ಬೀಳಿಸಿ ಕೆಟ್ಟ ಸ್ವಭಾವಗಳಲ್ಲಿ ಸಿಕ್ಕಾಕಿಸ್ಬಿಡ್ತಾರೆ. ಅದನ್ನು ಬಿಡಿಸ್ಕೊಂಡು ಬರ್ಲಿಕ್ಕೆ ನಮ್ಗೆ ಆಗುದಿಲ್ಲ. ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಮಗೆ ಆಗುದಿಲ್ಲ. ಆದ್ರೆ ಈ ನೂತನ ಸ್ವಭಾವ ಬಂದ ನಂತರ ಪವಿತ್ರಾತ್ಮ ನಮ್ಮಲ್ಲಿ ಬಂದು ನಮಗೆ ನೂತನ ಸ್ವಭಾವವನ್ನು ಕೊಟ್ಟು ಬಿಡ್ತಾರೆ. ಆ ನೂತನ ಸ್ವಭಾವ ಬಂದಾಗ ಈ ಕೆಟ್ಟ ಚಟಗಳ ಮೇಲೆ, ಈ ಪಾಪದ ಮೇಲೆ ಜಯ ಹೊಂದಲಿಕ್ಕೆ ನಮ್ಗೆ ಶಕ್ತಿ ಸಿಗ್ತದೆ. ಎಲ್ಲ ಕೆಟ್ಟ ಚಟಗಳು ಒಂದೇ ದಿನದಲ್ಲಿ ಹೋಗುವುದಿಲ್ಲ, ನಾನು ಒಪ್ಕೊಳ್ತೇನೆ.
ಎಲ್ಲ ಪಾಪ ಸ್ವಭಾವ ಒಂದೇ ದಿನದಲ್ಲಿ ಹೋಗುವುದಿಲ್ಲ, ಅದನ್ನು ನಾನು ಒಪ್ಕೊಳ್ತೇನೆ. ಆದ್ರೆ ಈ ಪವಿತ್ರಾತ್ಮನು ನಮ್ಮಲ್ಲಿ ಬಂದಾಗ ಒಂದೊಂದು ಸ್ವಲ್ಪ 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 ಆ ಪಾಪ ಸ್ವಭಾವವನ್ನು ಜಯಿಸಿಕೊಳ್ಳುವುದಕ್ಕೆ ಶಕ್ತಿ ಕೊಡ್ತದೆ. ಈ ಪವಿತ್ರಾತ್ಮ ನಮಗೆ ನೂತನ ಸ್ವಭಾವವನ್ನು ಕೊಟ್ಟು ಬಿಡ್ತಾನೆ. ಈ ನೂತನ ಸ್ವಭಾವ ಎಂತ ತಪ್ಪಂತ ಹೇಳಿದ್ರೆ ಯೇಸು ಕ್ರಿಸ್ತನ ಸ್ವಭಾವ, ದೇವರ ಸ್ವಭಾವವನ್ನ ಈ ಪವಿತ್ರಾತ್ಮ ನಮಗೆ ಕೊಟ್ಟು ಬಿಡ್ತಾನೆ. ಆದ್ದರಿಂದ ನಮ್ಮ ಸ್ವಂತ ಪ್ರಯತ್ನಗಳಿಂದ ಆ ನೂತನ ಸ್ವಭಾವವನ್ನು ನಾವು ಪಡ್ಕೊಳ್ಳಿಕ್ಕೆ ಆಗುದಿಲ್ಲ. ಓದ್ತೀರಾ? ತೀತನ ಬರೆದಿರುವ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಮಾತು ಬರೆಯಲ್ಪಟ್ಟಿದೆ. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುತ್ತಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ನೂತನ ಸ್ವಭಾವ ಮನುಷ್ಯ ಪ್ರಯತ್ನಗಳಿಂದ ನಮಗೆ ಆಗುದಿಲ್ಲ, ನಮಗೆ ಬರುವುದಿಲ್ಲ. ಕೆಲವೊಮ್ಮೆ ಪ್ರಯತ್ನ ಮಾಡ್ತೇವೆ, ನಾನು ಅದನ್ನು ಬಿಟ್ಟು ಬಿಡಬೇಕು, ಇದನ್ನು ಬಿಟ್ಟು ಬಿಡ್ಬೇಕು, ಈ ಕಾರ್ಯ ಕೆಟ್ಟ ಕಾರ್ಯ ಆಗಿದೆ, ಇಂಥ ಪಾಪ ಕಾರ್ಯ ಆಗಿದೆ, ಅದನ್ನು ನಾನು ಬಿಟ್ಟು ಬಿಡ್ಬೇಕಂತೇಳಿ ಒಬ್ಬ ಮನುಷ್ಯನ ಎಷ್ಟೋ ಪ್ರಯತ್ನ ಮಾಡ್ತಾನೆ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ತನ್ನ ಸ್ವಂತ ಶಕ್ತಿಯಿಂದ ಅದನ್ನು ಬಿಟ್ಟು ಬಿಡ್ಲಿಕ್ಕೆ ಆಗುದಿಲ್ಲ, ನೂತನ ಸ್ವಭಾವವನ್ನು ಹೊಂದಿಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೆ ಹೇಗಾಗ್ತದಪ್ಪ ಅಂತ ಹೇಳಿದ್ರೆ ಪವಿತ್ರಾತ್ಮನು ಬಂದು ನಮಗೆ ನೂತನ ಸ್ವಭಾವವನ್ನು ಕೊಡ್ತಾರೆ. ಈ ಪವಿತ್ರಾತ್ಮ ಯಾರಪ್ಪ ಅಂತ ಹೇಳಿದ್ರೆ ಈ ಪವಿತ್ರಾತ್ಮನು ಕೂಡ ತ್ರಿಯೇಕ ದೇವರಲ್ಲಿ 3ನೇ ದೇವರು ತ್ರಿತ್ವ ರೂಪದಲ್ಲಿದ್ದಾರೆ ಅಂತ ಹೇಳಿದ್ದೇವೆ. ತ್ರಿಯೇಕ ದೇವರು ಅಂತ ನಾವು ಹೇಳಿದ್ದೇವೆ. ತಂದೆ, ಮಗ, ಪವಿತ್ರಾತ್ಮ ಅಂತ ಹೇಳಿ ತ್ರಿತ್ವ ರೂಪದಲ್ಲಿ ತ್ರಿಯೇಕ ದೇವರಿದ್ದಾರೆ. ಆ ತ್ರಿತ್ವದಲ್ಲಿ 3ನೇ ವ್ಯಕ್ತಿ ಪವಿತ್ರಾತ್ಮ ದೇವರು. ಆ ಪವಿತ್ರಾತ್ಮ ದೇವರು ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರಲ್ಲಿ ಬರುತ್ತಾರೆ. ಯಾರು ನಂಬಿಕೆ ಇಡುವುದಿಲ್ಲವೋ ಅವರಲ್ಲಿ ಮಾತ್ರ ಬರುವುದಿಲ್ಲ. ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಿಲ್ಲವೋ, ನಂಬಿಕೆ ಇಟ್ಟಿಲ್ಲವೋ ಅವರಲ್ಲಿ ಪವಿತ್ರಾತ್ಮನು ಬರುವುದೇ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರು ಮಾತ್ರ ಪವಿತ್ರಾತ್ಮನು ಬರುತ್ತಾರೆ. ಓದ್ತೀರಾ ಈ ವಚನವನ್ನ? ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 39, ಕ್ಷಮಿಸಿರಿ 39, 7:39, 38 ಕೂಡ ಹೋದ್ರಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಇಲ್ಲಿ ಯೇಸು ಸ್ವಾಮಿ ಖುದ್ದಾಗಿ ಹೇಳುತ್ತಿದ್ದಾರೆ, ಯಾರ್ಯಾರು ನನ್ನನ್ನು ನಂಬುತ್ತಾರೋ ಅವರೊಳಗೆ ಪವಿತ್ರಾತ್ಮ ವರವು ಬರುತ್ತಾರೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ. ನಂಬಿದವರಲ್ಲಿ ಮಾತ್ರ ಪವಿತ್ರಾತ್ಮ ವರವು ಬರುತ್ತಾರೆ. ಆ ಪವಿತ್ರಾತ್ಮನು ಯಾರಲ್ಲಿ ಬರುತ್ತಾನೋ ಅವ್ರಿಗೆ ನೂತನ ಸ್ವಭಾವವನ್ನ ಕೊಟ್ಟುಬಿಡ್ತಾರೆ. ಪವಿತ್ರಾತ್ಮನಲ್ಲಿ ಬಂದಾಗಲೇ ಒಂದು ಹೊಸ ಜನ್ಮ ಆಗ್ತದೆ, ಒಂದು ನೂತನ ಜನ್ಮ ಆಗ್ತದೆ. ಈ ಹೊಸ ಜನ್ಮ ಅನ್ನೋದು ಭೌತಿಕವಾಗಿ ಒಬ್ಬ ತಾಯಿಯ ಗರ್ಭದಿಂದ ಮಗು ಹುಟ್ಟುತ್ತದಲ್ಲ, ಆ ರೀತಿ ಭೌತಿಕವಾದಂತ ಜನ್ಮ. ಒಂದು ತಾಯಿಯ ಗರ್ಭದಿಂದ ಒಬ್ಬ ಮಗು ಹುಟ್ಟಿದ್ರೆ ಅದು ಭೌತಿಕವಾದಂತ ಜನ್ಮ. ಆಧ್ಯಾತ್ಮಿಕವಾದಂತ ಜನ್ಮ ಒಂದಿದೆ. ಈ ಆಧ್ಯಾತ್ಮಿಕವಾದಂತ ಜನ್ಮ ಈ ಭೂಲೋಕದಲ್ಲಿದ್ದಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ಅದು ಆಗ್ತದೆ. ಅವ್ರು ಬಯಸಿದ್ರೆ ಆಗ್ತದೆ, ಆಟೋಮೆಟಿಕ್ ಆಗುದಿಲ್ಲ. ಅವನು ಬಯಸಿದ್ರೆ ಆಧ್ಯಾತ್ಮಿಕವಾದಂತ ಜನ್ಮ ಅವನಿಗಾಗ್ತದೆ, ಅವನು ಬಯಸದಿದ್ರೆ ಆಧ್ಯಾತ್ಮಿಕವಾದಂತ ಜನ್ಮ ಆಗುದಿಲ್ಲ. ಯಾವ ರೀತಿ ಆಗ್ತದಪ್ಪ ಈ ಆಧ್ಯಾತ್ಮಿಕವಾದಂತ ಜನ್ಮ ಅಂತ ಹೇಳಿದ್ರೆ ಬೇರೆ ಯಾವ ಧರ್ಮದೇ ಇರಲಿ, ಯಾವ ಜಾತಿ ಇರಲಿ, ಯಾವ ಕುಲ ಇರಲಿ, ಯಾವ ಭಾಷೆ ಇರಲಿ, ಒಬ್ಬ ಮನುಷ್ಯನು ಯೇಸು ಕ್ರಿಸ್ತನ ಮೇಲೆ ನಂಬಿಕಿಸಿದ್ದಾನೆ. ಏನಂತ ನಂಬಿಕೆ ಇಡಬೇಕು? ಯೇಸು ಕ್ರಿಸ್ತನು ವಾಕ್ಯವೆಂಬ ದೇವರಾಗಿದ್ದಾನೆ. ಆತನು ಮನುಷ್ಯರ ರೂಪದಲ್ಲಿ ಬಂದಿದ್ದಾನೆ. ಕನ್ಯಮರಿಯಮ್ಮ ಗರ್ಭದಲ್ಲಿ ಆ ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದಾನೆ. 33 ವರ್ಷಗಳ ಕಾಲ ಈ ಭೂಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದ್ದಾನೆ. ಕರುವಿನ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ತಾನು ಸುರಿಸಿದಂತ ರಕ್ತದಿಂದ ಜಗತ್ತಿನ ಪಾಪ ಪರಿಹಾರ ಮಾಡಿದ್ದಾನೆ. ಮತ್ತು 3ನೇ ದಿನ ತಿರುಗಿ ಎದ್ದು ಬಂದಿದ್ದಾನೆ ಅಂತ ಹೇಳಿ ಯಾರು ನಂಬುತ್ತಾರೋ ಅವರಿಗೆ ಮಾತ್ರ ಈ ಪವಿತ್ರಾತ್ಮ ಬರುತ್ತಾರೆ, ಅವರಲ್ಲಿ ಮಾತ್ರ ಬರುತ್ತಾರೆ. ಅದು ಯೇಸು ಸ್ವಾಮಿ ಹೇಳಿದೆ, ನನ್ನನ್ನು ನಂಬಿದವರಿಗೆ ಆ ಪವಿತ್ರಾತ್ಮ ವರ ಸಿಗ್ತದಂತ ಹೇಳುತ್ತಿದ್ದಾರೆ. ಈ ಭೂಲೋಕದಲ್ಲಿ ಯಾವ ಧರ್ಮ ಇರಲಿ, ಯಾವ ಜಾತಿ ಇರಲಿ, ಯಾವ ಕುಲ ಇರಲಿ, ಯಾವ ಭಾಷೆ ಇರಲಿ, ಅವನು ನಿಜವಾಗಿ ಯೇಸು ಸ್ವಾಮಿ ಮೇಲೆ ಈ ನಂಬಿಕೆ ಇಟ್ಟುಕೊಂಡ್ರೆ ಅವನಲ್ಲಿ ಪವಿತ್ರಾತ್ಮ ಬರುತ್ತಾನೆ. ಪವಿತ್ರಾತ್ಮ ಯಾವ ಗಳಿಗೆಯಲ್ಲಿ ಬರುತ್ತಾನೋ ಅವನಿಗೆ ಆಧ್ಯಾತ್ಮಿಕವಾದಂತ ಜನ್ಮ ಆಗ್ತದೆ.
ಅದೇ ಆಧ್ಯಾತ್ಮಿಕವಾದಂತ ಜನ್ಮ. ಪವಿತ್ರಾತ್ಮ ಬಂದಾಗ ಆಧ್ಯಾತ್ಮಿಕವಾದಂತ ಜನ್ಮ ಆಗ್ತದೆ. ಈ ಪವಿತ್ರಾತ್ಮನೆ ನಮ್ಮಲ್ಲಿ ನೂತನ ಸ್ವಭಾವವನ್ನ ಉಂಟು ಮಾಡುತ್ತಾರೆ, ಹೊಸ ಸ್ವಭಾವವನ್ನ ಉಂಟು ಮಾಡ್ತಾರೆ. ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಆದಾಮನ ಸ್ವಭಾವ ಇರುತ್ತದೆ. ಈ ಪವಿತ್ರಾತ್ಮ ನಮ್ಮಲ್ಲಿ ಬರುವುದಕ್ಕಿಂತ ಹಿಂದಿನ ಕಾಲದಲ್ಲಿ ಆದಾಮನ ಸ್ವಭಾವ ನಮ್ಮಲ್ಲಿ ಇರುತ್ತದೆ. ಆದಾಮನ ಸ್ವಭಾವದಂತೆ ಅವನಿಗೆ ಭೂಲೋಕದಲ್ಲಿ ಇಷ್ಟ ಬಂದ ಹಾಗೆ ನಡ್ಕೊಳ್ತಾ ಇರ್ತಾರೆ. ತನಗೆ ಯಾವ ರೀತಿ ಇಷ್ಟ ಆಗ್ತದೆ ಆ ರೀತಿ ನಡ್ಕೊಳ್ತಾ ಇರ್ತಾರೆ. ದೇವರ ಭಯ ಇರುದಿಲ್ಲ. ಮನುಷ್ಯರು ಏನಾದ್ರು ಅಂತ ಅಥವಾ ನನಗೇನಾದ್ರೂ ತೊಂದರೆ ಆಗ್ತದೆ ಅನ್ನುವಂತ ಆ ಭಯ ಇರುದಿಲ್ಲ. ತನ್ನ ಇಷ್ಟ ಬಂದ ಹಾಗೆ ತನ್ನ ಜೀವನವನ್ನ ನಡೆಸ್ಕೊಳ್ತಾ ಇರ್ತಾರೆ. ಆದ್ರೆ ಪವಿತ್ರಾತ್ಮನು ಬಂದಾಗ ಆ ರೀತಿ ನಡ್ಕೊಳ್ಳುವುದಿಲ್ಲ, ನೂತನ ಸ್ವಭಾವ ಬರ್ತದೆ. ಪವಿತ್ರಾತ್ಮನ ಬಂದಾಗ ನೂತನ ಸ್ವಭಾವ ಬರ್ತದೆ. ನೂತನ ಸ್ವಭಾವ ಬಂದು ದೇವರ ಒಂದು ರೂಪದಲ್ಲಿ ಏರ್ಪಾಟಾಗ್ತದೆ, ದೇವರ ಸ್ವರೂಪ ಏರ್ಪಾಟಾಗ್ತದೆ. ಅಂದ್ರೆ ದೇವರ ನೀತಿ, ದೇವರ ಸಮಾಧಾನ, ದೇವರ ಆನಂದ, ಪರಲೋಕದಲ್ಲಿದ್ದಂತ ಆನಂದ ಅವನಲ್ಲಿ ರೂಪುಗೊಳ್ಳುತ್ತದೆ. ಒಂದೇ ದಿನದಲ್ಲಿ ಎಲ್ಲ ಹೈಗಳು ಹೋಗುವುದಿಲ್ಲ, ಒಂದೇ ದಿನದಲ್ಲಿ ಭಕ್ತನಾಗುವುದಿಲ್ಲ. ದಿನಗಳ ಮೇರೆಗೆ ದಿನಗಳ ಮೇರೆಗೆ ದಿನಗಳ ಮೇರೆಗೆ ದಿನಗಳ ಮೇರೆಗೆ ಆಧ್ಯಾತ್ಮಿಕತೆ ಬೆಳೆಯುತ್ತಾ 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 ಹೋಗ್ತಾರೆ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಈ ವಾರದಲ್ಲಿ ನಾವು ಧ್ಯಾನ ಮಾಡುತ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ನೂತನ ಸ್ವಭಾವ, ನ್ಯೂ ನೇಚರ್ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇದು ಎಲ್ಲಿಂದ ಪ್ರಾರಂಭ ಆಗ್ತದಪ್ಪ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನನ್ನು ನಂಬಿದಾಗ ಆ ಪವಿತ್ರಾತ್ಮನು ಬಂದು ಆ ವ್ಯಕ್ತಿಯೊಳಗೆ ವಾಸ ಮಾಡುತ್ತಾನೆ. ಅವರಿಗೆ ಪಾಪ ಪರಿಹಾರ ಆಗ್ತದೆ, ಅವನು ನಿತ್ಯ ಜೀವ ಸಿಗ್ತಾನೆ. ಈ ಪವಿತ್ರಾತ್ಮನೇ ಅವನಲ್ಲಿ ಒಂದು ನೂತನ ಸ್ವಭಾವವನ್ನ ಉಂಟು ಮಾಡುತ್ತಾನೆ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಈ ಆದಿತ್ಯವಾರದಲ್ಲಿ ಈ ನೂತನ ಸ್ವಭಾವವು ಒಂದೇ ದಿನ ನಮ್ಮಲ್ಲಿ ಆಗ್ತದ ಅನ್ನುವಂಥದ್ದನ್ನು ಕೂಡ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಒಂದೇ ದಿನದಲ್ಲಿ ನೂತನ ಸ್ವಭಾವ ಬಂದು ಬಿಡ್ತಾರೆ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಹುಟ್ಟಿದಂತ ಮಗು ಒಂದೇ ದಿನದಲ್ಲಿ ದೊಡ್ಡವನಾಗುತ್ತಿಲ್ಲ. ಒಂದೇ ದಿನದಲ್ಲಿ ಬಲಶಾಲಿಯಾಗಿ ಎಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಸ್ಟೇಜ್ ಬರಬೇಕಾದ್ರೆ ಎಷ್ಟೋ ವರ್ಷಗಳು ಕಳೀತೀವಿ. ಆ ತಾಯಿ ಪೋಷಣೆ ಮಾಡ್ತಾರೆ. ದಿನಗಳ ಮೇರೆಗೆ ದಿನಗಳ ಮೇರೆಗೆ ದಿನಗಳ ಮೇರೆಗೆ ದಿನಗಳ ಮೇರೆಗೂ ಬೆಳೆಯುತ್ತಾ 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 ಈ ಭೌತಿಕವಾದಂತ ಈ ಲೋಕದಲ್ಲಿ ಆ ಭೌತಿಕವಾದಂತ ವ್ಯಕ್ತಿ ಒಂದೊಂದು ದಿನದಲ್ಲಿ ಯವನಸ್ಥನಾಗ್ತಾನೆ. ಯವನಸ್ಥನಾದಾಗ ಬಲವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಅವನಿಗೆ ಶಕ್ತಿ ಸಿಗ್ತದೆ. ಅದೇ ರೀತಿಯಾಗಿ ಪ್ರಿಯರೇ, ಆಧ್ಯಾತ್ಮಿಕವಾದಂತ ಜನ್ಮ, ಪವಿತ್ರಾತ್ಮ ನಮ್ಮಲ್ಲಿ ಬಂದಾಗ ಆಧ್ಯಾತ್ಮಿಕವಾದಂತ ಜನ್ಮ ಆಗ್ತದೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಆ ಪವಿತ್ರಾತ್ಮ ನಮ್ಮಲ್ಲಿ ಬರುತ್ತಾನೆ. ಆ ಆಧ್ಯಾತ್ಮಿಕವಾದಂತ ಜನ್ಮ ಆದ ನಂತರ ಈ ಪವಿತ್ರಾತ್ಮ ನಮ್ಮ ಅಂತರಾತ್ಮದಲ್ಲಿ ಬೆಳೆಸುತ್ತಾ 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 ನಮ್ಮ ಆತ್ಮ ಬೆಳೀತಾ 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 ಹೋಗ್ತದೆ. ಅನೇಕ ನಮ್ಮ ಜೀವನದಲ್ಲಿ ಬರುತ್ತಿರುವಂತಹ ಈ ಸಮಸ್ಯೆಗಳು, ಕಷ್ಟಗಳು, ಈ ಭೂಲೋಕದಲ್ಲಿ ನಾವಿರುವಾಗ ಇವೆಲ್ಲ ಕಷ್ಟಗಳು ಬರುತ್ತಾರೆ. ಯೇಸು ಸ್ವಾಮಿ ಖುದ್ದಾಗಿ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳುತ್ತಾರೆ. ಈ ಲೋಕದಲ್ಲಿ ಸಂಕಟಗಳು ಬರ್ತವೆ. ನಾವು ಕೆಲವು ಬಾರಿ ಏನ್ ತಿಳ್ಕೊಳ್ತೇವೆ ಅಂದ್ರೆ, ನಾವಿಷ್ಟು ದೇವರ ಭಕ್ತಿಯಲ್ಲಿ ನಡೀತಾ ಇದ್ದೇವೆ, ದೇವರಿಗೆ ಕಾಣಿಕೆಗಳನ್ನು ಕೊಡ್ತಾ ಇರ್ತೇವೆ, ದೇವರ ಕಾರ್ಯಗಳನ್ನು ಕೂಡ ಮಾಡುತ್ತಾ ಇರ್ತೇವೆ ಮತ್ತು ಭಕ್ತಿ ಮಾರ್ಗದಲ್ಲಿ ನಡೀತಾ ಇರ್ತೇವೆ. ಇಷ್ಟು ಮಾಡಿದ್ರು ಕೂಡ ನಮಗೆ ಕಷ್ಟಗಳು ತಪ್ಪಲಿಲ್ಲ, ಇಷ್ಟು ಮಾಡಿದ್ರು ಕೂಡ ನಮ್ಮ ಸಮಸ್ಯೆಗಳು ಪರಿಷ್ಕಾರ ಆಗಲಿಲ್ಲ ಅಂತ ಹೇಳಿ ನಾವು ಕೆಲವು ಬಾರಿ ದುಃಖ ಪಡ್ತೇವೆ, ವಿಚಾರ ಮಾಡ್ತೇವೆ. ಆದ್ರೆ ಅಲ್ಲಿರುವಂತ ರಹಸ್ಯ ಏನಪ್ಪ ಅಂತ ಹೇಳಿದ್ರೆ ಪ್ರಿಯರೇ, ಆ ಬರುತ್ತಿರುವಂತ ಕಷ್ಟಗಳು ದೇವರು ಕಳಿಸುವುದಿಲ್ಲ. ನಮಗೆ ಬರುತ್ತಿರುವಂತ ಸಮಸ್ಯೆಗಳು ದೇವರು ಕಳಿಸುವುದಿಲ್ಲ. ದೇವರು ಯಾರಿಗೂ ಕೂಡ ಕಷ್ಟ ಕೊಡುವುದಿಲ್ಲ ಪ್ರಿಯರೇ, ಯಾರಿಗೂ ಕೂಡ ರೋಗ ಕಳಿಸುವುದಿಲ್ಲ, ದೇವರು ಯಾರಿಗೂ ಕೂಡ ತೊಂದರೆ ಮಾಡುವುದಿಲ್ಲ. ಆದ್ರೆ ನಮ್ಮ ವಿರೋಧಿ ಬಂದಾಗ, ನಮ್ಮ ವಿರೋಧಿ ಸೈತಾನ ಅಂತ ಹೇಳಿ ಅವನು ಬಂದಿದ್ದಾರೆ, ಅವನು ನಮಗೆ ಕಷ್ಟಗಳನ್ನ, ಸಂಕಟಗಳನ್ನ, ಸಮಸ್ಯೆಗಳನ್ನ, ಕಾಯಿಲೆಗಳನ್ನ ಉಂಟು ಮಾಡ್ತಾ ಇರ್ತಾರೆ. ಇವೆಲ್ಲ ಬಂದಾಗ ಮತ್ತು ದೇವರು ಏನ್ ಮಾಡ್ತಾ ಇರ್ತಾರಪ್ಪ ಅಂತ ನೀವು ನನ್ನ ಕೇಳ್ಬೋದು. ಮತ್ತು ಸೈತಾನ ಈ ರೀತಿ ನಮಗೆ ಕಷ್ಟ ಕೊಡುತ್ತಿರುವಾಗ, ಸಮಸ್ಯೆಗಳನ್ನು ಉಂಟು ಮಾಡುತ್ತಿರುವಾಗ, ಕಾಯಿಲೆಗಳನ್ನು ಕೊಡುತ್ತಿರುವಾಗ ದೇವರೇನ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ನೀವು ನನ್ನ ಕೇಳ್ಬೋದು. ಬರೀ ದೇವರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಆ ಕಷ್ಟಗಳನ್ನ, ಆ ಸಮಸ್ಯೆಗಳನ್ನ, ನಮಗೆ ಬರುತ್ತಿರುವಂತಹ ಕಾಯಿಲೆಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮಲ್ಲಿ ನೂತನ ಸ್ವಭಾವವನ್ನು ಕಲಿಯುತ್ತಾರೆ, ಹೊಸ ಸ್ವಭಾವವನ್ನು ನಮ್ಮಲ್ಲಿ ಬರಮಾಡುತ್ತಾರೆ. ದೇವರು ಅದಕ್ಕಾಗಿಯೇ ಸೈತಾನಿಗೆ ಅನುಮತಿ ಕೊಡ್ತಾರೆ. ಅವನ ಕಷ್ಟ ನಮಗೆ ಕೊಡ್ತಿರುವಾಗ ದೇವರು ಅನುಮತಿ ಕೊಡ್ತಾರೆ. ದೇವರ ಅನುಮತಿ ಇಲ್ಲದೆ ಸೈತಾನ ಕಷ್ಟ ಕೊಡಲಿಕ್ಕೆ ಆಗುದಿಲ್ಲ. ಒಂದ್ ವೇಳೆ ಸೈತಾನ ಕಷ್ಟ ಕೊಡ್ಬೇಕಂತ ಮನಸ್ಸು ಮಾಡಿದ್ರು ಕೂಡ, ನಮಗೆ ತೊಂದರೆ ಕೊಡ್ಬೇಕಂತ ಸೈತಾನ ಮನಸ್ಸು ಮಾಡಿದ್ರು ಕೂಡ ದೇವರ ಅನುಮತಿ ಇಲ್ಲದಿದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ದೇವರ ಅನುಮತಿ ಕೊಟ್ಟಾಗಲೇ
ಅವನ ಕಷ್ಟ ನಮ್ಮ ಮೇಲೆ ಹಾಕ್ಲಿಕ್ಕ. ಹಾಗಾದ್ರೆ ದೇವರು ಯಾಕಕ್ಕಾಗಿ ಅನುಮತಿ ಕೊಡ್ತಾನಪ್ಪ ಅಂತ ಹೇಳಿದ್ರೆ, ಆ ಸೈತಾನ ನಮ್ಮ ಮೇಲೆ ಬರಮಾಡುವಂತ ಕಷ್ಟಗಳನ್ನ ದೇವರು ಉಪಯೋಗ ಮಾಡ್ಕೊಳ್ತಾನೆ. ಸೈತಾನ ನಮ್ಮ ಮೇಲೆ ಬರಮಾಡುತ್ತಿರುವಂತ ಆ ಸಮಸ್ಯೆಗಳನ್ನ, ಆ ತೊಂದರೆಗಳನ್ನ ದೇವರು ಉಪಯೋಗ ಮಾಡಿಕೊಂಡು ಆ ಕಷ್ಟಗಳಿಂದ, ಆ ಸಮಸ್ಯೆಗಳಿಂದ ನಮಗೊಂದು ಪಾಠ ಕಲಿಸ್ತಾರೆ. ಆಧ್ಯಾತ್ಮಿಕವಾಗಿ ನಮ್ಮನ್ನ ಬೆಳೆಸಲಿಕ್ಕೆ ಅದೇ ನೂತನ ಸಭಾ ನಮ್ಮಲ್ಲಿ ಬರಮಾಡುವುದಕ್ಕಾಗಿ ಈ ಪವಿತ್ರಾತ್ಮ ದೇವರು ಅವುಗಳನ್ನೇ ಉಪಯೋಗ ಮಾಡಿಕೊಡ್ತಾರೆ. ಉದಾಹರಣೆಗಾಗಿ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರಾದ್ರೂ ನಿಮ್ಮ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ನಿಮ್ಮ ಡ್ಯೂಟಿ ಮೇಲೆ ಯಾರಾದರೂ ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಥವಾ ಎಲ್ಲಾದರೂ ಯಾವುದೊಂದು ಕಾಯಿಲೆ ಬಂದಿರ್ಬೋದು. ಈ ರೀತಿ ಬಂದಾಗ ಪ್ರಿಯರೇ, ಆ ಸಮಸ್ಯೆಗಳನ್ನ, ಆ ಕಾಯಿಲೆಗಳನ್ನ ದೇವರು ಉಪಯೋಗ ಮಾಡಿಕೊಂಡು ಅದರಲ್ಲಿ ನಮಗೆ ಪಾಠ ಕಲಿಸ್ತಾರೆ, ಅದರಲ್ಲಿ ನಮಗೆ ತಾಳ್ಮೆಯನ್ನುಂಟು ಮಾಡ್ತಾರೆ. ಶತ್ರುಗಳು ನಮಗೆ ತೊಂದರೆ ಕೊಡ್ತಿರುವಾಗ ನಾವು ಕೆಲವರು ತಾಳ್ಮೆ ವಹಿಸ್ತೇವೆ, ತಾಳ್ಮೆಯನ್ನು ಕಲಿತು ಬಿಡ್ತೇವೆ. ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಯುದ್ಧಕ್ಕೆ ಹೋಗುದಿಲ್ಲ, ಜಗಳಕ್ಕೆ ಹೋಗುದಿಲ್ಲ. ನಾವು ಕ್ರೈಸ್ತರಾಗಿದ್ದೇವೆ, ನಾವು ಸಂಭಾಳಿಸಿಕೊಳ್ಬೇಕನ್ನುವಂಥದ್ದು ವಾಕ್ಯಗಳು ನೆನಪು ಬರ್ತಾರೆ. ಬಂದು ನಮ್ಮ ಆಧ್ಯಾತ್ಮಿಕವಾಗಿ ಆ ಶ್ರಮಗಳನ್ನ, ಆ ಕಷ್ಟಗಳನ್ನ ದೇವರು ಉಪಯೋಗ ಮಾಡಿಕೊಂಡು ತೊಲಿಯುತ್ತಾರೆ, ನಮ್ಮ ಅಂತರಾತ್ಮನ ತೊಲಿಯುತ್ತಾರೆ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಿರ್ತೀರಿ. ಒಬ್ಬ ಶಿಲ್ಪಕಾರನು ದೊಡ್ಡದೊಂದು ಕಳ್ಳನ್ನು ತೆಗೆದುಕೊಂಡು ಒಂದು ಶಿಲ್ಪವನ್ನಾಗಿ ಕೆತ್ತುತ್ತಾರೆ. ಒಂದೇ ದಿನದಲ್ಲಿ ಆಗುದಿಲ್ಲ, ಒಂದೇ ಕ್ಷಣದಲ್ಲಿ ಆಗುದಿಲ್ಲ ಕೆಲಸ. ಒಂದು ಸುತ್ತಿಗೆ ತಗೊಳ್ತಾನೆ, ಒಂದು ಹುಳಿ ತಗೊಳ್ತಾನೆ, ಆ ಕಲ್ಲನ್ನ ಚೆಂದಾಗಿ ಆತ ತೊಲಿಯುತ್ತಾನೆ. ಒಳ್ಳೆ ಒಂದು ಶಿಲ್ಪವನ್ನಾಗಿ ತಯಾರು ಮಾಡ್ತಾನೆ. ಕೆಲವು ದಿವಸಗಳು ಹಿಡಿಬಹುದು. ಎಲ್ಲ ತಯಾರಾದ ನಂತರ ನಾವು ನೋಡಿದಾಗ ಎಷ್ಟು ಸುಂದರವಾಗಿದೆ ಅಂತ ಅನಿಸ್ತದೆ. ಅದನ್ನ ಶಿಲ್ಪವನ್ನ ಕೆತ್ತುವುದಕ್ಕಿಂತ ಮುಂಚೆ ಅದು ಸಾಧಾರಣವಾದ ಕಳ್ಳು, ಅವಾಗ ಅಷ್ಟು ಸುಂದರವಾಗಿರುವುದಿಲ್ಲ. ಆತನು ಸುತ್ತಿಗೆ ಮತ್ತು ಹುಲಿ ತೆಗೆದುಕೊಂಡು ಎಷ್ಟೋ ನೇರ್ಪರದಿಂದ ಆತನು ಅದನ್ನು ತೊಳೆಯುತ್ತಾನೆ. ಅನೇಕ ದಿನಗಳಾದ ನಂತರ ಅದಕ್ಕೆ ಚೆಂದಾಗಿ ಬಣ್ಣ ಬಳಿದು ಅದನ್ನು ಒಂದು ಸ್ಥಳದಲ್ಲಿ ಇಟ್ಟಾಗ ಎಷ್ಟೋ ಸುಂದರವಾಗಿ ಆ ಶಿಲ್ಪ ಕಾಣಿಸ್ತದೆ. ಅದೇ ರೀತಿಯಾಗಿ ಪ್ರಿಯರೇ, ನಮ್ಮ ಅಂತರಂಗದಲ್ಲಿ ನೂತನ ಸ್ವಭಾವವನ್ನ ಯಾವ ರೀತಿ ಪವಿತ್ರಾತ್ಮ ದೇವರು ಉಂಟು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಮಗೆ ಬರುತ್ತಿರುವಂತಹ ಕಷ್ಟಗಳನ್ನ, ನಮಗೆ ಬರುತ್ತಿರುವಂತಹ ಶೋಧನೆಗಳನ್ನ, ನಮಗೆ ಬರುತ್ತಿರುವಂತಹ ಸಮಸ್ಯೆಗಳನ್ನ ಆ ಹುಲಿ ಒಂದು ಸುತ್ತೋಡಿ, ಹುಲಿ ಒಂದು ಹತೋಡಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ. ಪವಿತ್ರಾತ್ಮ ದೇವರು ಉಪಯೋಗ ಮಾಡಿಕೊಂಡು ಆ ಕಷ್ಟಗಳಲ್ಲೇ ನಮ್ಮನ್ನ ಬೆಳೆಸ್ತಾರೆ. ಒಳ್ಳೆ ಗುಣಗಳು ಅದರಿಂದ ಬರ್ತವೆ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯ ಅಂತ ಬರೆಯಲ್ಪಟ್ಟಿದೆ. ಅವನ ಕಷ್ಟವನ್ನು ಸಹಿಸಿಕೊಂಡ ಮೇಲೆ ಅವನ ಜೀವ ಕಿರೀಟ ಸಿಗ್ತದೆ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಬರುತ್ತಿರುವಂತ ಕಷ್ಟಗಳು ದೇವರಿಗೆ ಗೊತ್ತಿಲ್ಲದೆ ಬರುತ್ತಾ ಇರಲಿಲ್ಲ. ದೇವರಿಗೆ ಎಲ್ಲ ಗೊತ್ತಿದೆ. ನಮಗೆ ಬರುತ್ತಿರುವಂತ ಪ್ರತಿಯೊಂದು ಕಷ್ಟ ಗೊತ್ತಿರ್ತದೆ, ನೋಡುತ್ತಾ ಇರ್ತಾರೆ. ಇಂಥ ಕಷ್ಟ ಬಂದಾಗ ನಾವು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸ್ತೇವೆ, ಈ ಕಷ್ಟ ಬಂದಾಗ ಯಾವ ರೀತಿ ಅದನ್ನು ನಾವು ಎದುರುಗೊಳ್ತೇವೆ, ಇಂಥ ಸಮಸ್ಯೆ ಬಂದಾಗ ಯಾವ ರೀತಿ ಅದನ್ನು ನಾವು ನಿಭಾಯಿಸ್ತೇವೆ, ಇದನ್ನೆಲ್ಲ ನೋಡುತ್ತಾ ಇರ್ತಾರೆ. ನೋಡುತ್ತಾ 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 ದಿನಗಳ ಮೇರೆಗೆ ನಮಗೆ ಒಳ್ಳೆ ಪಾಠಗಳನ್ನು ಕಲಿಸ್ತಾ ಇರ್ತಾರೆ. ಪಾಠಗಳನ್ನು ಕಲಿಸಿ ನಮ್ಮಲ್ಲಿ ದೇವರ ಸ್ವರೂಪ ಬರುವ ಹಾಗೆ ಮಾಡುತ್ತಾರೆ. ಮತ್ತೊಮ್ಮೆ ಓದಿಕೊಳ್ಳೋಣ ಅದೇ ವಾಕ್ಯ ಭಾಗವನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23ನೇ ವಚನದಿಂದ ಮತ್ತೊಮ್ಮೆ ಹೋದ್ರೆ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ದೇವರ ಹೋಲಿಕೆ ನಮ್ಮಲ್ಲಿ ಬರುವ ಹಾಗೆ ಪವಿತ್ರಾತ್ಮ ಮಾಡುತ್ತಾನೆ. ಈ ನೂತನ ಸ್ವಭಾವವನ್ನ, ಈ ಹೊಸ ಸ್ವಭಾವವನ್ನು ನಮಗೆ ಕೊಟ್ಟ ನಂತರ ಆ ಹೊಸ ಸ್ವಭಾವ ಎಂತ ಹೊಸ ಸ್ವಭಾವ ಅಂತ ಹೇಳಿದ್ರೆ, ದೇವರ ರೂಪ ನಮ್ಮಲ್ಲಿ ಬಂದ್ಬೇಕು, ದೇವರ ಸ್ವರೂಪ ನಮ್ಮಲ್ಲಿ ಬಂದ್ಬೇಕು. ಆ ದೇವರ ಸ್ವರೂಪ ಹೇಗೆ ಹೇಳ್ತದೆ, ಆ ದೇವರ ಆ ನೂತನ ಸ್ವಭಾವ ಯಾವ ರೀತಿ ನಮ್ಮಲ್ಲಿ ಉಂಟಾಗ್ತಪ್ಪ ಅಂತ ಹೇಳಿದ್ರೆ, ಅದು ಸತ್ಯಾನುಗುಣವಾಗಿ ನೀತಿಯುಳ್ಳದ್ದಾಗಿರ್ತದೆ. ಒಂದು ನೀತಿ ನಮ್ಮಲ್ಲಿ ಬಂದ್ಬಿಡ್ತದೆ. ಈ ನೂತನ ಸ್ವಭಾವ ಬರುವುದಕ್ಕಿಂತ ಮುಂಚೆ ಆ ಹಿಂದಿನ ಕಾಲದಲ್ಲಿ ಒಂದು ನೀತಿ ಇರುವುದಿಲ್ಲ. ನಮ್ಮ ಇಷ್ಟ ಬಂದ ಹಾಗೆ ನಾವು ನಡ್ಕೊಳ್ತಾ ಇರ್ತೇವೆ. ಬೇರೆಯವರಿಗೆ ಕಷ್ಟ ಆಗ್ತದೆ, ಬೇರೆಯವ್ರಿಗೆ ತೊಂದರೆ ಆಗ್ತದೆ, ಬೇರೆಯವ್ರಿಗೆ ನಷ್ಟ ಆಗ್ತದೆ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡುವುದಿಲ್ಲ. ಆದ್ರೆ ಈ ನೂತನ ಸ್ವಭಾವ ಬಂದ ನಂತರ, ಈ ಹೊಸ ಸ್ವಭಾವ ಬಂದ ನಂತರ ಒಂದು ನೀತಿ ನಮ್ಮಲ್ಲಿ ಉಂಟಾಗ್ತದೆ. ಅದು ಒಂದು ಸತ್ಯಕ್ಕನುಸಾರವಾಗಿ ಆ ರೂಪ ನಮ್ಮಲ್ಲಿ ರೂಪಿಸ್ತಾರೆ ಪವಿತ್ರಾತ್ಮ ದೇವರು. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ,
ಈ ಆದಿತ್ಯವಾರದಲ್ಲಿ ನಾವು ಧ್ಯಾನ ಮಾಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ಈ ನೂತನ ಸ್ವಭಾವ, ಈ ಹೊಸ ಸ್ವಭಾವ ಪವಿತ್ರಾತ್ಮನೆ ನಮ್ಮಲ್ಲಿ ಉಂಟು ಮಾಡುವನಾಗಿದ್ದಾನೆ. ಈ ಪವಿತ್ರಾತ್ಮನು ಯೇಸು ಕ್ರಿಸ್ತನ ಮೇಲೆ ನಂಬಿಕಿಟ್ಟಾಗ ನಮ್ಮಲ್ಲಿ ಬರುತ್ತಾನೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕಿಟ್ಟಿದ ನಂತರ ಪವಿತ್ರಾತ್ಮನ ಬಂದು ಈ ನೂತನ ಸ್ವಭಾವವನ್ನ, ಈ ದೇವರ ಸ್ವಭಾವನ ನಮ್ಮಲ್ಲಿ ಉಂಟು ಮಾಡ್ತಾನೆ. ಇದು ಯೇಸು ಸ್ವಾಮಿ ನಂಬುವುದಕ್ಕಿಂತ ಮುಂಚೆ ಆ ರೀತಿ ಬರುವುದಿಲ್ಲ, ಪವಿತ್ರಾತ್ಮನ ಬರುವುದಿಲ್ಲ. ಯೇಸು ಸ್ವಾಮಿ ನಂಬಿದ ನಂತರನೇ ಪವಿತ್ರಾತ್ಮ ಬರ್ತಾನೆ. ಸರಿ, ಈ ನೀತಿ ಅಂತ ಬರೆಯಲ್ಪಟ್ಟಿದೆಲ್ಲ ಎಂತ ನೀತಿ ಅಪ್ಪ? ಈ ನೀತಿ ದೇವರ ಹೋಲಿಕೆ ಅಂತ ಬರೆಯಲ್ಪಟ್ಟಿದೆ, ದೇವರ ಸ್ವರೂಪ ಅಂತ ಬರೆಯಲ್ಪಟ್ಟಿದೆ. ಆ ದೇವರ ಸ್ವರೂಪ ನಮ್ಮಲ್ಲಿ ಉಂಟಾಗುತ್ತಿರುವಾಗ ದೇವರ ನೀತಿ ನಮ್ಗೆ ಸಿಕ್ಕಿಬಿಡ್ತದೆ. ಈ ದೇವರ ನೀತಿ ಬಗ್ಗೆ ನಾನು ಹೇಳಿ ಅದನ್ನು ಮುಗಿಸ್ತೇನೆ. ದೇವರ ನೀತಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದವರಿಗೆ ಆ ನೀತಿ ಸಿಗ್ತದೆ. ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದವರಿಗೆ ದೇವರ ನೀತಿ ಸಿಗ್ತದೆ. ಮನುಷ್ಯರ ನೀತಿ ಒಂದಿದೆ, ಈ ಭೂಲೋಕದ ನೀತಿ ಒಂದಿದೆ. ಈ ಭೂಲೋಕದಲ್ಲಿರುವಂತ ನೀತಿ ಎಂತದಪ್ಪ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರಾನುಸಾರವಾಗಿ ನಡ್ಕೊಂಡ್ರೆ ನಮಗೆ ಧರ್ಮಶಾಸ್ತ್ರದ ನೀತಿ ಸಿಗ್ತದೆ. ಈ ಲೋಕಾನುಸಾರವಾಗಿ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ, ದಾನ ಧರ್ಮಗಳನ್ನು ಮಾಡಿದಾಗ, ಒಳ್ಳೆಯದನ್ನು ಮಾಡಿ ಉಪಕಾರಗಳನ್ನು ಮಾಡಿದಾಗ ಈ ಲೋಕ ಸಂಬಂಧವಾದಂತ ನೀತಿ ನಮಗೆ ಸಿಗ್ತದೆ. ಅದು ಈ ಲೋಕ ಸಂಬಂಧವಾದಂತ ನೀತಿ. ಇವನು ಒಳ್ಳೆ ನೀತಿಯಲ್ಲಿ ನಡೀತಾರೆ, ಪುಣ್ಯ ಕಾರ್ಯಗಳನ್ನು ಮಾಡುವುದು, ಉಪಕಾರ ಮಾಡುವುದು, ಇದು ಭೂಲೋಕಕ್ಕೆ ಸಂಬಂಧಪಟ್ಟಿದ್ದಂತ ನೀತಿ. ಆದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಿದ್ದಂತ ನೀತಿ ಆ ರೀತಿ ಇರುವುದಿಲ್ಲ. ಭೂಲೋಕದ ನೀತಿ ಬೇರೆ, ಪರಲೋಕದ ನೀತಿ ಬೇರೆ. ಈ ಪರಲೋಕದ ನೀತಿ ಈ ಪುಣ್ಯ ಕಾರ್ಯಗಳನ್ನು ಮಾಡಿದ್ರಿಂದ ಸಿಗುವುದಿಲ್ಲ ಬೇರೆ, ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದ ಸಿಗ್ತದೆ. ಒಂದು ಎಕ್ಸಾಂಪಲ್ ನಮಗೆ ಕೊಡ್ತೀರಿ ಪ್ರಿಯರೇ. ನಮ್ಮ ಭಾರತ ದೇಶದಲ್ಲಿ ಒಂದು ನೋಟುಗಳಿದ್ದಾರೆ, ಕರೆನ್ಸಿ, ರೂಪಾಯಿ ನೋಟುಗಳು. ನಮ್ಮ ಭಾರತ ದೇಶದ ಕೆಲವು ನೋಟುಗಳಿದ್ದಾರೆ. ಅಮೆರಿಕಾ ದೇಶದಲ್ಲಿ ಡಾಲರ್ಸ್ ಅಂತ, ಅವರು ಡಾಲರ್ಸ್ ಅಂತ ಕರೀತಾರೆ, ನಾವು ರುಪೀಸ್ ಅಂತ ಕರೆಯುತ್ತೇವೆ. ಆದ್ರೆ ಈ ನಮ್ಮ ರುಪೀಸ್ ಅಲ್ಲಿ ನಡೆಯುವುದಿಲ್ಲ ಅಮೆರಿಕಾ ದೇಶದಲ್ಲಿ. ಅಲ್ಲಿ ಡಾಲರ್ಸ್ ಕೂಡ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೆಯುವುದಿಲ್ಲ. ನಾವು ಅಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ, ಕರೆನ್ಸಿ ಚೇಂಜ್ ಮಾಡಬೇಕಾಗ್ತದೆ, ಆವಾಗ ಅದರಲ್ಲಿ ನಡೆಯುತ್ತದೆ. ಅದೇ ರೀತಿಯಾಗಿ ಈ ಭೂಲೋಕದಲ್ಲಿ ನಾವು ಪುಣ್ಯ ಕಾರ್ಯಗಳನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಉಪಕಾರ ಮಾಡಿ ಏನು ನೀತಿಯನ್ನು ನಾವು ಪಡ್ಕೊಳ್ತೀವಲ್ಲ, ಆ ನೀತಿ ಅಲ್ಲಿ ನಡೆಯುವುದಿಲ್ಲ, ಸ್ವರ್ಗಲೋಕದಲ್ಲಿ ನಡೆಯುವುದಿಲ್ಲ ಪ್ರೇಮ. ಸ್ವರ್ಗಲೋಕದಲ್ಲಿ ನಡೀಬೇಕಾದಂತ ನೀತಿ, ಸ್ವರ್ಗಲೋಕದ ನೀತಿ ಬಂದಿದೆ, ದೇವರ ನೀತಿ ಅಂತ ನಾವು ಕರೀತೇವೆ ಪ್ರೇಮ. ಆ ದೇವರ ನೀತಿ ಯಾವಾಗ ನಮಗೆ ಸುಂಟಾಗ್ತದಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದಾಗ ಆ ನಂಬಿಕೆಯಿಂದ ದೇವರ ನೀತಿ ನಮಗೆ ಉಂಟಾಗ್ತದೆ. ಆ ದೇವರ ನೀತಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ಸಿಗ್ತದೆ. ನಂಬಿಕೆ ಇಡುವುದಕ್ಕಿಂತ ಮುಂಚೆ ಅದು ಸಿಗುವುದಿಲ್ಲ. ಅದೇ ರೋಮ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟದ್ದು. ಓದುತ್ತಿರೋ ಪೌಲನು ಬರೆಯುತ್ತಾನೆ, ರೋಮ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಯಾರಾದ್ರೂ ಬರೋದ್ರಿ? ಯಾಕೆಂದರೆ ಯಾವನಾದರೂ ನೇಮಿನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುವುದಷ್ಟೇ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರದ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದ ಆಗುವ ಆ ನೀತಿ ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂತದ್ದು. ಯೇಸು ಕ್ರಿಸ್ತನನ್ನು ನಂಬುವುದರಿಂದ ಯಾರ್ಯಾರು ನಂಬುತ್ತಾರೋ ಅವರಿಗೆ ಆ ದೇವರ ನೀತಿ ಸಿಗ್ತದೆ. ಭೂಲೋಕ ಸಂಬಂಧವಾದಂತ ನೀತಿ ಬೇರೆ, ಅದನ್ನೇ ಧರ್ಮಶಾಸ್ತ್ರದ ನೀತಿ ಅಂತ ನಾವು ಹೇಳುತ್ತೇವೆ. ಪರಲೋಕ ಸಂಬಂಧವಾದಂತ ನೀತಿ ಬೇರೆ. ಆ ಪರಲೋಕ ಸಂಬಂಧವಾದಂತ ನೀತಿ ನಂಬಿಕೆ ಮುಖಾಂತರ ಸಿಗ್ತದೆ. ಏನಂತ ನಂಬಬೇಕು? ಎಲ್ಲಾ ಧರ್ಮಗಳಲ್ಲಿ ಕೂಡ ಒಂದು ನಂಬಿಕೆ ಇದ್ದೇ ಇರ್ತದೆ. ಪ್ರತಿಯೊಂದು ಧರ್ಮದಲ್ಲಿ ಕೂಡ ಅವರ ನಂಬಿಕೆಗಳು ಬೇರೆ 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 ನಂಬಿಕೆಗಳಿದ್ದಾವೆ. ಪ್ರತಿಯೊಂದು ಧರ್ಮದಲ್ಲಿ ಕೂಡ ಭಕ್ತಿವಂತರಿದ್ದಾರೆ, ಪ್ರತಿಯೊಂದು ಧರ್ಮದಲ್ಲಿ ಕೂಡ ನೀತಿವಂತರಿದ್ದಾರೆ. ಆದರೆ ಅವರವ್ರ ನಂಬಿಕೆಗಳು ಬೇರೆ ಬೇರೆ ಇದ್ದಾವೆ. ಕ್ರೈಸ್ತ ನಂಬಿಕೆ ಬೇರೆ, ಬೇರೆ ಧರ್ಮದ ನಂಬಿಕೆ ಬೇರೆ ಇರ್ತದೆ. ಆದ್ರೆ ನಮಗೆ ಪರಲೋಕದ ನೀತಿ ಅಥವಾ ದೇವರ ನೀತಿ ನಮ್ಗುಂಟಾಗಬೇಕಾದ್ರೆ ಎಂತ ನಂಬಿಕೆ ನಾವು ಇಡಬೇಕಪ್ಪ ಅಂತ ಹೇಳಿದ್ರೆ, ದೇವರ ಮೇಲೆ ನಂಬಿಕೆ. ಎಂಥ ದೇವರ ಮೇಲೆ? ಈ ಜಗತ್ತನ್ನೆಲ್ಲ ಉಂಟು ಮಾಡಿದಂತ ದೇವರು, ಈ ಎಲ್ಲ ಪ್ರಪಂಚಗಳನ್ನು ಉಂಟು ಮಾಡಿದಂತ ದೇವರು ಮನುಷ್ಯನ ರೂಪದಲ್ಲಿ ಬಂದಿದ್ದಾನೆ, ಕಲವರಿಸಲ ಮೇಲೆ ತನ್ನ ಪ್ರಾಣವನ್ನು ಹುಟ್ಟಿದ್ದಾನೆ,
ತಾನು ಸೃಷ್ಟಿಸಿದಂತ ರಕ್ತದಿಂದ ಜಗತ್ತಿನ ಪಾಪ ಪರಿಹಾರ ಮಾಡಿದ್ದಾನೆ ಮತ್ತು ಮೂರನೇ ದಿನ ತಿರುಗಿ ಎದ್ದು ಬಂದಿದ್ದಾನೆ, ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ ಅನ್ನುವಂಥ ಆ ನಂಬಿಕೆ. ಈ ನಂಬಿಕೆಯನ್ನು ಯಾರ್ಯಾರು ಪಡ್ಕೊಳ್ತಾರೋ ಅವರಿಗೆ ಈ ದೇವರ ನೀತಿ ಉಂಟಾಗ್ತದೆ. ಆದ್ದರಿಂದ ಕ್ರಿಸ್ತನ ಪ್ರಿಯರೇ, ಈ ದೇವರ ನೀತಿ ನಂಬಿಕೆಯ ಮೂಲಕ ಉಂಟಾಗ್ತದೆ. ಭೂಲೋಕ ಸಂಬಂಧವಾದಂತ ನೀತಿ ಒಳ್ಳೆಯ ಕಾರ್ಯಗಳನ್ನ ಪುಣ್ಯ ಕಾರ್ಯಗಳನ್ನ ಮಾಡೋದ್ರಿಂದ ಈ ಭೂಲೋಕ ಸಂಬಂಧವಾದಂತ ನೀತಿ ಸಿಗ್ತದೆ. ಆದರೆ ಪರಲೋಕ ಸಂಬಂಧವಾದಂತ ನೀತಿ, ದೇವರ ನೀತಿ, ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದ ನಮಗುಂಟಾಗ್ತದೆ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಆ ಪರಲೋಕ ಸಂಬಂಧವಾದಂತ ನೀತಿ ಯೇಸು ಕ್ರಿಸ್ತ ಮೇಲೆ ನಾವು ನಂಬಿಕೆ ಇಟ್ಟಾಗ ಅವಾಗ ಸಿಗ್ತದೆ. ಆದ್ದರಿಂದ ನಾವು ನೀತಿವಂತ ಲೆಕ್ಕಕ್ಕೆ ಹೋಗ್ತೇವೆ. ನಾವು ಮಾಡಿದಂತ ಪುಣ್ಯ ಕಾರ್ಯಗಳಿಂದಲ್ಲ. ಕಳೆದ ವಾರ ನಾವು ಧ್ಯಾನ ಮಾಡಿದ್ದೇವೆ, ದೇವರು ಪುಣ್ಯ ಕಾರ್ಯಗಳಿಲ್ಲದೆ ಒಬ್ಬನನ್ನ ನೀತಿವಂತರನ್ನಾಗಿ ನಿರ್ಣಯಿಸುತ್ತಾರೆ ಅಂತೇಳಿ ಕಳೆದ ವಾರ ನಾವು ಧ್ಯಾನ ಮಾಡಿದ್ದೇವೆ. ಪುಣ್ಯ ದೇವರ ನೀತಿ ನಂಬಿಕೆ ಮೂಲಕ ಸಿಗ್ತಾರೆ. ಯಾರ್ಯಾರು ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಮಾತ್ರ ಆ ಪರಲೋಕ ಸಂಬಂಧವಾದಂತ ನೀತಿ ಸಿಗ್ತದೆ. ಆ ನೀತಿಯಿಂದ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ನಿರ್ಣಯಿಸಲ್ಪಡ್ತೇವೆ. ಆ ನಂಬಿಕೆ ಇಟ್ಟಾಗಲೇ ಪವಿತ್ರಾತ್ಮ ನಮ್ಮಲ್ಲಿ ಬಂದು ನೂತನ ಸ್ವಭಾವವನ್ನ ಉಂಟು ಮಾಡುತ್ತಾರೆ. ಈ ನೂತನ ಸ್ವಭಾವ ಒಂದೇ ದಿನದಲ್ಲಿ ದೊಡ್ಡ ಭಕ್ತರನ್ನಾಗಿ ಮಾಡುವುದಿಲ್ಲ. ದಿನಗಳ ಮೇರೆಗೆ ಈ ಪವಿತ್ರಾತ್ಮ ನಮ್ಮಲ್ಲಿ ತುಳಿಯುತ್ತಾ ಒಂದು ಶಿಲ್ಪವನ್ನು ಯಾವ ಶಿಲ್ಪಿ ತುಳಿಯುತ್ತಾರೋ ಆ ರೀತಿ ಪವಿತ್ರಾತ್ಮ ನಮ್ಮನ್ನು ತುಳಿಯುತ್ತಾರೆ. ನಮ್ಮ ಅಂತರಂಗದಲ್ಲಿ ಆ ದೇವರ ಸ್ವಭಾವ ಬಂದು ಬಿಡ್ತದೆ. ಆ ದೇವರ ಗುಣಲಕ್ಷಣಗಳು ಬಂದು ಬಿಡ್ತಾರೆ. ಮನುಷ್ಯರು ಬದಲಾವಣೆ ಆಗ್ತಾ ಇರ್ತಾರೆ. ಮನುಷ್ಯ ಚೇಂಜ್ ಆಗ್ತಾ ಇರ್ತಾರೆ. ಮನುಷ್ಯರು ಬದಲಾವಣೆ ಆಗಿಬಿಡ್ತಾರೆ. ಆ ಯೇಸುವನ್ನು ನಂಬುವುದಕ್ಕಿಂತ ಮುಂಚೆ ಅವನು ಕಡುವು ಮಾಡುತ್ತಾ ಇರ್ಬೋದು. ಆ ಯೇಸು ನಂಬುವುದಕ್ಕಿಂತ ಮುಂಚೆ ಅವನು ದೊಡ್ಡ ಪಾಪದಲ್ಲಿ ಸಿಕ್ಕಾಕೊಂಡಿರ್ಬೋದು. ಅನೇಕ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಇರ್ಬೋದು. ಎಷ್ಟೋ ಜನರಿಗೆ ತೊಂದರೆ ಕೊಡ್ತಾ ಇರ್ಬೋದು. ಆದ್ರೆ ಯೇಸುವನ್ನು ನಂಬಿದ ನಂತರ ಪವಿತ್ರಾತ್ಮನಲ್ಲಿ ಬಂದು ಅವನಲ್ಲಿ ದೇವರ ಸ್ವಭಾವವನ್ನು ಉಂಟು ಮಾಡುತ್ತಾನೆ, ನೂತನ ಸ್ವಭಾವವನ್ನು ಉಂಟು ಮಾಡುತ್ತಾನೆ. ಅವನಲ್ಲಿದ್ದಂತಹ ಕೆಟ್ಟ ಚಟಗಳೆಲ್ಲ ಒಂದೊಂದು ದಿನಗಳ ಮೇರೆಗೆ ಆ ಕೆಟ್ಟ ಸ್ವಭಾವ ಎಲ್ಲ ಹೋಗ್ತಾ ಇರ್ತದೆ. ಕೆಲವು ದಿವಸಗಳಾದ ಮೇಲೆ ಎಲ್ಲ ಕೆಟ್ಟ ಸ್ವಭಾವಗಳು ಹೋಗಿ ಒಳ್ಳೆ ಭಕ್ತನಾಗಿ ಬಿಡ್ತಾನೆ. ದೊಡ್ಡ ಭಕ್ತ. ಈಗಿನ ದಿನಗಳಲ್ಲಿ ಕೂಡ ಎಷ್ಟೋ ಮಂದಿ ಅಂತವರಿದ್ದಾರೆ. ಯೇಸುವನ್ನು ನಂಬುವುದಕ್ಕಿಂತ ಮುಂಚೆ ದುರ್ಮಾರ್ಗಿಗಳಾಗಿ ಸಮಾಜದಲ್ಲಿ ಎಷ್ಟೋ ತೊಂದರೆ ಕೊಡುವಂತ ವ್ಯಕ್ತಿಗಳು ಕೂಡ ಯೇಸುವನ್ನು ನಂಬಿದ ನಂತರ ಕೆಲವು ವರ್ಷಗಳಿಗೆ ದೊಡ್ಡ ಭಕ್ತರಾಗಿದ್ದಾರೆ. ಇದು ಯಾರು ಆ ರೀತಿ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಪವಿತ್ರಾತ್ಮನೇ ಅವನಲ್ಲಿ ಬಂದು ಆ ರೀತಿ ಮಾಡ್ತಾರೆ. ಓದ್ತೀರಾ? 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಈ ವಿಷಯ ಬರೆಯಲ್ಪಟ್ಟಿದೆ. ಒಬ್ಬ ಮನುಷ್ಯನನ್ನು ಬದಲಾಯಿಸುವಂತ ಈ ಕಾರ್ಯ ಯಾರು ನಡೆಸುತ್ತಾರಪ್ಪ ಅಂತ ಹೇಳಿದ್ರೆ 2ನೇ ಕೊರಿಂಥ 3ನೇ ಅಧ್ಯಾಯ 17ನೇ ವಚನವನ್ನು ಹೋದ್ರೆ ಕಾಣಿಸುತ್ತದೋ ಎಂಬಂತೆ ಪ್ರಶ್ನಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವದಿಂದ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೆ. ಇದು ದೇವರಾತ್ಮನಾಗಿರುವ ಕರ್ತನ ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದಂತೆ. ಏನ್ ಮಾಡ್ತಾರಪ್ಪ? ಕರ್ತನ ಆತ್ಮನು ಅಥವಾ ಪವಿತ್ರಾತ್ಮನಂದ್ರು ಕರ್ತನಾತ್ಮನಂದ್ರು ಒಂದೇ. ಈ ಪವಿತ್ರಾತ್ಮನು ಅಥವಾ ಕರ್ತನಾತ್ಮನು ಒಬ್ಬ ಮನುಷ್ಯನಲ್ಲಿ ಬಂದು ಅವನನ್ನ ಒಳ್ಳೆಯ ಸ್ವರೂಪದಲ್ಲಿ ಅಂದ್ರೆ ಒಳ್ಳೆಯ ಸ್ವಭಾವವುಳ್ಳವನಾಗಿ ದೇವರ ಗುಣಲಕ್ಷಣಗಳು ಅವನಲ್ಲಿ ಬರುವ ಹಾಗೆ ಪವಿತ್ರಾತ್ಮ ಮಾಡಿಬಿಡ್ತಾರೆ. ಸ್ವಂತ ಪ್ರಯತ್ನಗಳಿಂದ ಆಗುವಂತದ್ದಲ್ಲ. ನಾವು ಸಹಕಾರ ಕೊಡ್ಬೇಕಷ್ಟೇ. ನಾವು ಆತನ ಸನ್ನಿಧಾನಕ್ಕೆ ಬರುತ್ತಾ ಆ ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಆ ಕೇಳಿಸಿಕೊಂಡಿರುವಂತಹ ವಾಕ್ಯಗಳ ಪ್ರಕಾರ ನಡಲಿಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೇ. ಆ ರೀತಿ ಮಾಡುತ್ತಿರುವಾಗ ಪವಿತ್ರಾತ್ಮನೇ ಎಲ್ಲಾ ಕಾರ್ಯಗಳನ್ನ ಮಾಡುತ್ತಾರೆ. ಎಷ್ಟೋ ಮಂದಿ ವಿಶ್ವಾಸಿ ಗೃಹಗಳಲ್ಲಿ ಕುಟುಂಬಗಳಲ್ಲಿ ನಾವು ನೋಡ್ತೇವೆ. ಎಷ್ಟೋ ಮಂದಿ ಒಳ್ಳೆ ವಿಶ್ವಾಸಿಗಳು ಇರ್ತಾರೆ ಆ ಕುಟುಂಬದಲ್ಲಿ. ಪಾಶ್ಚರ್ಯ ನಾವು ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ವಿ, ನಮ್ಮ ಗಂಡ ಬದಲಾವಣೆ ಆಗ್ತಾ ಇಲ್ಲ. ನಾವೆಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ವಿ, ನಮ್ಮ ಮಕ್ಕಳು ಈ ರೀತಿ ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿ ಕೆಲವು ಬಾರಿ ಎಷ್ಟೋ ಮಂದಿ ವಿಶ್ವಾಸಿಗಳು ಹೇಳುತ್ತಾ ಇರ್ತಾರೆ. ಅದು ಸತ್ಯತೆ. ಒಂದೇ ದಿನದಲ್ಲಿ ಆಗುದಿಲ್ಲ. ಅವರು ಯೇಸು ಸ್ವಾಮಿ ನಂಬಿರುತ್ತಾರೆ, ಪವಿತ್ರಾತ್ಮನವರು ಬಂದಿರುತ್ತಾರೆ. ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಅದು ಆಗುತ್ತಿರುತ್ತದೆ. ದಿನಗಳ ಮೇರೆಗೆ ಪವಿತ್ರಾತ್ಮನವನ್ನು ಬದಲಾಯಿಸ್ತಾ ಹೋಗ್ತಾರೆ. ನಮ್ಮ ಪ್ರಾರ್ಥನೆ ಕಂಟಿನ್ಯೂ ಮಾಡುತ್ತಾ ಇರಬೇಕು ಅವರಿಗಾಗಿ
ಕಂಟಿನ್ಯೂ ಪ್ರಾರ್ಥನೆ ಮಾಡುತ್ತಾ ಇದ್ದೀವಿ. ಬೇಸರಗೊಳ್ಳಬಾರದು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. 1 ತಿಂಗಳು ಪ್ರಾರ್ಥನೆ ಮಾಡಿ ನಾವು ಬಿಟ್ಟು ಬಿಡ್ತೇವೆ, 2 ತಿಂಗಳು ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡ್ತೇವೆ. ಹರಿತು ಮಾಡಬಹುದು. ಯಾರು ದಾರಿ ತಪ್ಪಿದ್ದಾರೋ, ಯಾರು ಈ ಲೋಕಾನುಸಾರವಾಗಿ ಜೀವಿಸುತ್ತಿದ್ದಾರೋ, ನಮ್ಮ ಕುಟುಂಬಗಳೆಲ್ಲ ಅಂತವರಿದ್ದರೆ ಅವರಿಗಾಗಿ ದಿನಾಲೂ ನಾವು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಪವಿತ್ರಾತ್ಮನವರಲ್ಲಿ ಆ ಕೆಲಸ ಮಾಡುತ್ತಾ ಇರ್ತಾರೆ. ಅದಕ್ಕಾಗಿ ಕ್ರಿಸ್ತನ ಪ್ರೇರೆ ಈ ಆದಿತ್ಯವಾರದಲ್ಲಿ ನೂತನ ಸ್ವಭಾವ ಅನ್ನುವಂಥ ಅಂಶವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ನೂತನ ಸ್ವಭಾವ ನಮ್ಮ ಸ್ವಂತ ಪ್ರಯತ್ನಗಳಿಂದ ಬರುವಂತದ್ದಲ್ಲ. ದೇವರೇ ಆ ನೂತನ ಸ್ವಭಾವವನ್ನ ನಮ್ಮಲ್ಲಿ ಉಂಟು ಮಾಡ್ತಾರೆ. ದೇವರು ಎಷ್ಟು ಪ್ರೀತಿ ಸ್ವರೂಪಿಯಾಗಿದ್ದಾನೆ ನೋಡುತ್ತೀರಿ. ನಮ್ಮನ್ನು ರಕ್ಷಿಸಿದಾತನು ಆತನೇ, ನಮ್ಮ ಪಾಪಗಳ ಪರಿಹಾರ ಮಾಡಿದಾತನ ಆತನೇ, ನಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದ್ದು ಕೂಡ ಆತನೇ, ನಮಗೋಸ್ಕರವಾಗಿ ಸ್ವರ್ಗಲೋಕದಲ್ಲಿ ಅನೇಕ ಬಹುಮಾನಗಳನ್ನು ಇಟ್ಟಿದ್ದವನು ಕೂಡ ಆತನೇ. ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿ ಇದೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಮಾತು ಬರೆಯಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ಮೇಲೆ ನಂಬಿಕೆಡುವ ಒಬ್ಬನಾದರೂ ನಾಶವಾಗುವುದಿಲ್ಲ ಅಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಲೋಕದ ಮೇಲೆ ಎಷ್ಟೋ ಪ್ರೀತಿ ಇದೆ ದೇವರಿಗೆ. ಪ್ರೀತಿ ಇರೋದ್ರಿಂದಲೇ ತನ್ನ ಮಗನನ್ನ ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಪ್ರೀತಿ ಇರೋದ್ರಿಂದಲೇ ಆ ಮಗನಿಗೆ ಮರಣದಂಡನವನ್ನು ಕೂಡ ಅಂದ್ರೆ ತನ್ನ ಇಷ್ಟಾನುಸಾರವಾಗಿ ಆ ಕಲ್ಪಡಿಸಿದ ಮೇಲೆ ಆತನ ಬಲಿ ಮಾಡಿದ್ದಾನೆ. ದೇವರೇ ಯೇಸು ಕ್ರಿಸ್ತನನ್ನು ಶಿಲುಬೆ ಮೇಲೆ ಬಲಿ ಮಾಡಿ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಯೆಹೂದ್ಯರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ, ಪಿಲಾತನ ಆತನಿಗೆ ಮರಣ ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ಶಿಲುಬೆ ಮೇಲೆ ಮೊಲೆಗಳನ್ನು ಚುಚ್ಚಿದ್ದಾರೆ ಅಂತ ಇದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತದೆ ಅಷ್ಟೇ. ಭೌತಿಕವಾಗಿ ಅದು ನಡೆದಿದೆ, ಚರಿತ್ರೆಯಲ್ಲಿ ಈ ಘಟನೆ ನಡೆದಿದೆ. ಆದ್ರೆ ಬೈಬಲ್ ಹೇಳುವುದೇನಪ್ಪ ಅಂತ ಹೇಳಿದ್ರೆ, ದೇವರೇ ಅದನ್ನೆಲ್ಲ ತೀರ್ಮಾನ ಮಾಡಿದ್ದಾರೆ. ಈ ರೀತಿ ಆಗಬೇಕು, ಈ ರೀತಿ ಯೇಸು ಕ್ರಿಸ್ತನ ಬಳಿ ಭೂಲೋಕದಲ್ಲಿ ಆಗಬೇಕನ್ನುವಂಥದ್ದನ್ನ ದೇವರು ಮೊದಲೇ, ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಅದು ತೀರ್ಮಾನ ಆಗಿದೆ. ಆನಂತರ ಮೊನ್ನೆ 2000 ವರ್ಷಗಳ ಹಿಂದೆ ಅದು ಆ ಕಲುಗಿಸುವ ಮೇಲೆ ಆ ಘಟನೆಗಳೆಲ್ಲ ನಡೆದಿದ್ದಾರೆ. ದೇವರಿಗೆ ಎಷ್ಟು ಪ್ರೀತಿ ಇದೆ ಲೋಕದ ಮೇಲೆ ಅಂತ ಹೇಳಿದ್ರೆ, ತನ್ನ ಸ್ವಂತ ಮಗನನ್ನೇ ಬಲಿ ಕೊಟ್ಟಿದ್ದಾರೆ. ಮನುಷ್ಯರು ನರಕಕ್ಕೆ ಹೋಗುವುದು ದೇವರಿಗೆ ಇಷ್ಟ ಇಲ್ಲ. ಆದ್ದರಿಂದ ಆ ನರಕದಿಂದ ತಪ್ಪಿಸುವುದಕ್ಕಾಗಿ ತನ್ನ ಸ್ವಂತ ಮಗನನ್ನೇ ಬಲಿ ಕೊಟ್ಟು ಜಗತ್ತಿನ ಪಾಪ ಪರಿಹಾರ ಮಾಡಲಿಕ್ಕಾಗಿ ತೀರ್ಮಾನ ಮಾಡಿದ್ದಾರೆ. ಆದರೆ ನಂಬಿದವರಿಗೆ ಮಾತ್ರ ಆ ನರಕವನ್ನು ತಪ್ಪಿಸಿಕೊಳ್ತಾರೆ, ನಂಬದವರಿಲ್ಲ. ನಂಬದವರಿಗೆ ಆ ಭಾಗ್ಯ ಸಿಗುವುದಿಲ್ಲ. ಆದ್ರೆ ಯೇಸು ಸ್ವಾಮಿ ಪ್ರಾಣ ಕೊಟ್ಟಿದ್ದು ಮಾತ್ರ ಎಲ್ಲರಿಗೋಸ್ಕರ, ಯೇಸು ಸ್ವಾಮಿ ರಕ್ತ ಸುರಿಸಿದ್ದು ಮಾತ್ರ ಎಲ್ಲರಿಗೋಸ್ಕರ. ಈ ಜಗತ್ತಿನಲ್ಲಿದ್ದಂಥ ಪ್ರತಿಯೊಬ್ಬ ಮನುಷ್ಯನಿಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಪಕ್ಷಪಾತ ಮಾಡಿಲ್ಲ ದೇವರು. ಕೆಲವರನ್ನು ರಕ್ಷಿಸಿದ್ದಾನೆ, ಕೆಲವರನ್ನು ರಕ್ಷಿಸಲಿಲ್ಲ ಅನ್ನುವಂಥ ಪಕ್ಷಪಾತ ದೇವರು ಮಾಡಿಲ್ಲ. ರಕ್ತ ಸುರಿಸಿದ್ದು ಮಾತ್ರ ಎಲ್ಲರಿಗೋಸ್ಕರ, ಪ್ರಾಣ ಕೊಟ್ಟಿದ್ದು ಮಾತ್ರ ಎಲ್ಲರಿಗೋಸ್ಕರ. ಆದ್ರೆ ಆ ನೀತಿ ಸಿಗುವುದು ಮಾತ್ರ ನಂಬಿದವರಿಗೆ. ಆ ಪರಲೋಕದ ನೀತಿ ಸಿಕ್ಕುವುದು ಯಾರಿಗಪ್ಪ ಅಂತ ಹೇಳಿದ್ರೆ, ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವ್ರಿಗೆ ಮಾತ್ರ ಆ ಪರಲೋಕದ ನೀತಿ ಸಿಗ್ತದೆ. ಆ ಯೇಸು ಕ್ರಿಸ್ತನ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೆ ಅವ್ರಿಗೆ ಮಾತ್ರ ಪವಿತ್ರಾತ್ಮ ಸಿಗ್ತಾರೆ. ಆ ಯೇಸು ಕ್ರಿಸ್ತ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೆ ಅವ್ರಿಗೆ ಮಾತ್ರ ನಿತ್ಯ ಜೀವ ಸಿಗ್ತಾರೆ. ನಂಬಿಕೆ ಇಡದೇ ಇದ್ದವರಿಗೆ ಆ ಪವಿತ್ರಾತ್ಮನ ಸಿಗುದಿಲ್ಲ, ಆ ನಿತ್ಯ ಜೀವನ ಸಿಗುದಿಲ್ಲ, ಆ ದೇವರ ನೀತಿನ ಸಿಗುದಿಲ್ಲ. ಈ ಕಾರಣದಿಂದ ಎಷ್ಟೋ ಮಂದಿ ನರಕಕ್ಕೆ ಹೋಗ್ತಾ ಇದ್ದಾರೆ. ನಿಜವಾಗಿ ನಾವೆಷ್ಟೋ ಭಾಗ್ಯವಂತರು. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರು ತನ್ನ ಕೃಪೆಯಿಂದ ನಮ್ಮನ್ನು ಆರಿಸಿಕೊಂಡು ಯೇಸು ಸ್ವಾಮಿ ಬಳಿ ಬರ್ಲಿಕ್ಕೆ ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಂಬುವುದಕ್ಕಾಗಿ ದೇವರನ್ನು ತನ್ನ ಕೃಪೆಯನ್ನು ಕೊಟ್ಟಿದ್ದಾರೆ. ಆ ಕೃಪೆಯಿಂದ ನಾವು ದೇವರ ಬಳಿಗೆ ಬಂದಿದ್ದೇವೆ. ಆ ದೇವರ ಕೃಪೆಯಲ್ಲಿ ನಾವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೇವೆ. ನಂಬಿಕೆ ಇಟ್ಟಿದ ನಂತರ ನಮಗೂ ಪವಿತ್ರ ಆತ್ಮ ಸಿಕ್ಕಿದ್ದಾನೆ, ನಿತ್ಯ ಜೀವ ಸಿಕ್ಕಿದ್ದಾನೆ, ದೇವರ ನೀತಿ ಸಿಕ್ಕಿದೆ. ಆ ದೇವರ ನೀತಿ ಸಿಕ್ಕಿದ್ರಿಂದ ನಮ್ಮನ್ನು ನೀತಿವಂತರ ಲೆಕ್ಕದಲ್ಲಿ ದೇವರು ಹಾಕಿಬಿಟ್ಟಿದ್ದಾರೆ. ವಾಸ್ತವವಾಗಿ ನಾವು ಈ ಭೂಲೋಕದಲ್ಲಿ ಯಾವುದೇ ಘನಕಾರ್ಯಗಳನ್ನು ಮಾಡಿದ್ರಿಂದ ನಮಗೆ ಆ ನೀತಿ ಸಿಕ್ಕಲಿಲ್ಲ. ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತಹ ನಂಬಿಕೆಯಿಂದ ಆ ನೀತಿ ಸಿಕ್ಕಿದೆ. ಅದಕ್ಕಾಗಿ ಕ್ರಿಸ್ತನ ಪ್ರಿಯರೇ, ದೇವರು ನಮ್ಮನ್ನ ನರಕದಿಂದ ತಪ್ಪಿಸಿದ್ದಾನೆ. ನಾವು ಮಾಡಿದಂಥ ಪುಣ್ಯ ಕಾರ್ಯಗಳಿಂದಲ್ಲ, ನಾವು ಮಾಡಿದಂಥ ಧರ್ಮ ಕಾರ್ಯಗಳಿಂದಲ್ಲ. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ್ರಿಂದ ನಾವು ಆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಈ ಹೊಸ ಸ್ವಭಾವ ಮಾತ್ರ ಪವಿತ್ರಾತ್ಮನ ಮೂಲಕವಾಗಿಯೇ ನಮಗುಂಟಾಗ್ತದೆ. ಆ ಪವಿತ್ರಾತ್ಮನ ಆಟೋಮೆಟಿಕ್ ಆಗಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಾಗ ನಮ್ಮಲ್ಲಿ ಬಂದುಬಿಡ್ತಾರೆ.
ಇನ್ನು ನಾವು ಯೇಸು ಸ್ವಾಮಿ ನಂಬಿದ ನಂತರ ಆ ದೇವರನ್ನ ಬೇಡಬಹುದು. ಈ ಪವಿತ್ರಾತ್ಮನ ಹೆಚ್ಚಾಗಿ ನಮ್ಮಲ್ಲಿ ಬರ್ಲಿಕ್ಕಾಗಿ ನಾವು ದೇವರನ್ನ ಬೇಡಬಹುದು. ನಾವು ದೇವರನ್ನು ಬೇಡಿದ್ರೆ ಆ ಪವಿತ್ರಾತ್ಮನ ಪರಿಮಾಣ ನಮ್ಮಲ್ಲಿ ಹೆಚ್ಚಾಗ್ತದೆ. ಈಗ ಕಡಿಮೆ ಪ್ರಮಾಣದಲ್ಲಿ ಪವಿತ್ರಾತ್ಮ ನಮ್ಮಲ್ಲಿದ್ರೆ ನಮ್ಮ ಸ್ವಭಾವ ಹೆಚ್ಚಾಗಿ ಬದಲಾವಣೆ ಆಗುದಿಲ್ಲ. ಕಡಿಮೆ ಪ್ರಮಾಣದಲ್ಲಿ ಪವಿತ್ರಾತ್ಮ ನಮ್ಮಲ್ಲಿದ್ರೆ ಈ ಪವಿತ್ರಾತ್ಮನ ಪರಿಮಾಣ ಹೆಚ್ಚಾಗ್ತಾ 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 ಹೋಗ್ಬೇಕು. ನಮ್ಮಲ್ಲಿ ತುಂಬುತ್ತಾ ಹೋಗ್ಬೇಕು. ಆವಾಗ ದೇವರ ಸ್ವಭಾವ ನಮ್ಮಲ್ಲಿ ಕೂಡ ಹೆಚ್ಚಾಗಿ ಬದಲಾವಣೆ ಆಗ್ತಾ ದೇವರ ಸ್ವಭಾವದಲ್ಲಿ ನಾವು ಬಂದು ಬಿಡ್ತೇವೆ. ಹೊಸ ಸ್ವಭಾವ ನಮ್ಮಲ್ಲಿ ಬರ್ತದೆ. ಅದಕ್ಕಾಗಿ ಯೇಸು ಸಹ ಹೇಳ್ತಾರೆ ಲೋಕನ ಬರೆದಿರುವ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಓದುತ್ತೀರಾ? ಲೋಕನ ಬರೆದಿರುವ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನ. ಒಂದು ವಾಕ್ಯವನ್ನು ಕೊಟ್ಟು ನಾನು ಮುಗಿಸುತ್ತೇನೆ. ಲೋಕನ ಬರೆದಿರುವ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನದಿಂದ ಹೋದ್ರೆ, ಲೋಕನ ಬರೆದಿರುವ ಸುವಾರ್ತೆ 11ನೇ ಅಧ್ಯಾಯ 10ನೇ ವಚನಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ನಿಮ್ಮಲ್ಲಿ ಯಾರಾದರೂ ತಂದೆಯಾದ ದೇವರಿಗೆ ಬೇಡಿಕೊಂಡಿದ್ದೆ ಪವಿತ್ರಾತ್ಮ ವರವನ್ನು ಕೊಡುತ್ತಾರೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ. ಇದು ಅನ್ಯ ಜನರಿಗೆ ಹೇಳಿದಂತ ಮಾತಲ್ಲ, ಯೇಸು ಸ್ವಾಮಿ ನಂಬಿದವರಿಗೆ ಹೇಳುತ್ತಿದ್ದಾರೆ. ವಾಸ್ತವವಾಗಿ ಯೇಸು ಸ್ವಾಮಿ ನಂಬಿದಾಗ ನಮಗೆ ಪವಿತ್ರಾತ್ಮನ ಮುದ್ರೆ ಸಿಗ್ತದೆ, ಆಟೋಮೆಟಿಕ್ ಸಿಗ್ತದೆ. ಆ ಪವಿತ್ರಾತ್ಮನ ಮುದ್ರೆ ಸಿಕ್ಕಿದವರು ಹೇಳುತ್ತಿದ್ದಾರೆ, ನೀವು ಇನ್ನು ಬೇಡ್ಕೊಂಡು ಪವಿತ್ರಾತ್ಮ ವರಕ್ಕಾಗಿ ನೀವು ಬೇಡ್ಕೊಂಡ್ರೆ ನಿಮ್ಮ ಪರಲೋಕದ ತಂದೆ ಖಂಡಿತವಾಗಿ ಕೊಡುತ್ತಾರೆ ಅಂತೇಳಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ. ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಯಾವುದನ್ನಾದ್ರೂ ಕೇಳಿದ್ರೆ ನಾವು ಇನ್ನೂ ಒಳ್ಳೆಯದು ಕೊಡ್ಲಿಕ್ಕೆ ಆಶೆಪಡ್ತೇವೆ. ಅವರು ಕೇಳುದು ಕಂಡಿದ್ರು ನಾವು ಕೊಡುದು ದೊಡ್ಡದಿರ್ತದೆ. ಅದೇ ರೀತಿಯಾಗಿ ಪರಲೋಕದ ತಂದೆ ನಾವು ಏನನ್ನ ಬೇಡುತ್ತೇವೋ ಅದಕ್ಕೆ ಹೆಚ್ಚಿಕೊಡ್ತಾನೆ. ಅದಕ್ಕಾಗಿ ಪವಿತ್ರಾತ್ಮ ವರವನ್ನ ಬೇಡಿ, ದೇವರೇ ನನ್ನನ್ನ ಪವಿತ್ರಾತ್ಮ ಇನ್ನೂ ತುಂಬಪ್ಪ. ಯಾಕಂದ್ರೆ ನೂತನ ಸ್ವಭಾವ ಬರುವುದು ಪವಿತ್ರಾತ್ಮನಿಂದಲೇ. ನಮ್ಮಲ್ಲಿ ನೂತನ ಸ್ವಭಾವ ಉಂಟಾಗುವುದು ಪವಿತ್ರಾತ್ಮನಿಂದಲೇ. ಆ ದೇವರ ಹೋಲಿಕೆ ನಮ್ಮಲ್ಲಿ ಬರುವುದು ಆ ಪವಿತ್ರಾತ್ಮನ ಮೂಲಕವಾಗಿ ಬರ್ತದೆ. ಆ ದೇವರ ಗುಣಗಳು ನಮ್ಮಲ್ಲಿ ಬರುವುದು ಪವಿತ್ರಾತ್ಮನ ಮೂಲಕವಾಗಿ ಬರುತ್ತಾರೆ. ಅದಕ್ಕಾಗಿ ನಾವು ಪ್ರಾರ್ಥಿಸುವಾಗೆಲ್ಲ ದೇವರು ಇನ್ನೂ ಹೆಚ್ಚಾಗಿ ನನ್ನ ಪವಿತ್ರಾತ್ಮನಿಂದ ನನ್ನನ್ನು ತುಂಬಪ್ಪ. ಈ ಪವಿತ್ರಾತ್ಮನ ವರದಾನಗಳು ಕೂಡ ನಿಮ್ಗೆ ಸಿಕ್ಕಿಬಿಡ್ತಾರೆ. ಪವಿತ್ರಾತ್ಮ ಹೆಚ್ಚಾಗಿ ತುಂಬುತ್ತಾ ಹೋದಾಗ ಪವಿತ್ರಾತ್ಮನ ವರಗಳು ಕೂಡ ನಮ್ಮಲ್ಲಿ ಸಿಗ್ತಾರೆ. ಆ ವರಗಳನ್ನ ನಾವು ನೋಡುವುದಾದರೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 8ನೇ ವಚನದಿಂದ ನಾವು ಓದಿದ್ರೆ ಸಿಗ್ತಾರೆ. ಈಗ ನಾವು ಓದುವ ಅವಶ್ಯಕತೆ ಇಲ್ಲ, ಅಲ್ಲಿದ್ದಾರೆ ಪವಿತ್ರಾತ್ಮನ ವರಗಳು. ಈ ಪವಿತ್ರಾತ್ಮ ನಮ್ಮಲ್ಲಿ ತುಂಬುತ್ತಾ ಹೋದಾಗ ಆ ವರಗಳು ನಮ್ಮಲ್ಲಿ ಕಂಡು ಬರ್ತಾರೆ. ನಾವು ಪ್ರಾರ್ಥನೆ ಮಾಡಿದ್ರೆ ಅದ್ಭುತಗಳಾಗ್ತಾರೆ, ದೆವ್ವಗಳು ಕೂಡ ಓಡೋಗ್ತವೆ. ಪ್ರಾರ್ಥಿಸುತ್ತಿರುವಾಗ ಕಾಯಿಲೆಗಳು ಗುಣ ಆಗ್ತವೆ, ಸಮಸ್ಯೆಗಳುಳ್ಳವರಿಗೆ ಸಮಸ್ಯೆಗಳು ಪರಿಷ್ಕಾರ ಆಗ್ತವೆ. ಇವೆಲ್ಲ ಪವಿತ್ರಾತ್ಮನ ವರಗಳು. ಈ ಪವಿತ್ರಾತ್ಮನ ವರಗಳು ಯಾವಾಗ ನಮ್ಮಲ್ಲಿ ಕಂಡು ಬರ್ತಾವಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಹೆಚ್ಚಾಗಿ ಪವಿತ್ರಾತ್ಮ ತುಂಬುತ್ತಾ ಹೋಗ್ಬೇಕು. ಈ ಪವಿತ್ರಾತ್ಮ ಯಾವಾಗ ನಮ್ಮಲ್ಲಿ ತುಂಬುತ್ತಾ ಹೋಗ್ತಾನಪ್ಪ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ದೇವರಿಗೆ ಬೇಡುತ್ತಾ, ದೇವರನ್ನ ಎಡಬಿಡದೆ ಬೇಡುತ್ತಾ, ಹೌದು ದೇವರು ನಮಗೆ ಇದು ಕೊಡಪ್ಪ ಅಂತ ಹೇಳಿ ದಿನ ನಾವು ಆತನ ಬೇಡುತ್ತಾ ಇದ್ರೆ ಖಂಡಿತವಾಗಿ ಒಂದಿನ ದೇವರು ಕೊಡ್ತಾರೆ. ಆ ಪವಿತ್ರಾತ್ಮನ್ನ ನಮ್ಮ ತುಂಬುತ್ತಾ ದಿನಗಳ ತುಂಬುತ್ತಾ ಪವಿತ್ರಾತ್ಮ ಯಾವುದು ತುಂಬುತ್ತಾ ಹೋಗುತ್ತಾನೋ ನಮ್ಮಲ್ಲಿ ನಮ್ಮ ಸ್ವಭಾವ ಬದಲಾವಣೆ ಆಗ್ತಾ ಹೋಗ್ತದೆ, ನಮ್ಮಲ್ಲಿ ಲಕ್ಷಣಗಳು ಬದಲಾವಣೆ ಆಗ್ತಾ ಹೋಗ್ತವೆ. ನಮ್ಮ ಭಕ್ತಿಯಲ್ಲಿ ನಾವು ಬೆಳೆಯುತ್ತೇವೆ, ನೀತಿಯಲ್ಲೂ ಕೂಡ ಬೆಳೆಯುತ್ತೇವೆ. ಯಾರಾದ್ರೂ ನೋಡಿದ್ರು ಕೂಡ ಸಾಕ್ಷಿ ಕೊಡ್ತಾರೆ, ಇವನು ಚೇಂಜ್ ಆಗಿದ್ದಾರೆ, ಇವನು ಮೊದಲು ಈ ರೀತಿ ಇಲ್ಲ. ಆ ಯೇಸು ಸ್ವಾಮಿ ನಂಬುವುದಕ್ಕಿಂತ ಮೊದಲು ಇವನು ಈ ರೀತಿ ಇಲ್ಲ, ಇವನಲ್ಲಿ ಬಹಳ ಕೆಟ್ಟತನವಿತ್ತು ಮೊದಲು. ಈಗ ಯೇಸು ಸ್ವಾಮಿ ನಂಬಿದ್ದಾನೆ, ಇಷ್ಟೊಂದು ವರ್ಷಗಳಲ್ಲಿ ಆ ಯೇಸು ಸ್ವಾಮಿ ಚರ್ಚೆಗೆ ಹೋಗ್ತಾ ಇದ್ದಾನೆ, ಈಗ ಪೂರ್ಣ ಬದಲಾವಣೆ ಆಗಿದ್ದಾನೆ ನೋಡ್ರಿ ಅಂತ ಹೇಳಿ ನಮ್ಮ ಸುತ್ತಮುತ್ತಲಿರುವಂತಹ ಜನರು ಕೂಡ ಸಾಕ್ಷಿ ಕೊಡ್ತಾರೆ. ಅವ್ರು ನೋಡುತ್ತಾರೆ, ನಮ್ಮನ್ನು ಗಮನಿಸುತ್ತಾರೆ, ನಾವು ಮೊದಲು ಹೇಗಿದ್ದೇವೆ, ಯೇಸುವನ್ನು ನಂಬಿದ ನಂತರ ಹೇಗಾಗ್ತೇವೆ. ಈ ಬದಲಾವಣೆ ಪವಿತ್ರಾತ್ಮನೆ ಮಾಡುವುದು ಬೇರೆ. ಕೆಲವು ಮಂದಿ ತಪ್ಪುಗಳನ್ನು ಹೋಲಿಸ್ತಾರೆ ಕ್ರೈಸ್ತರ ಮೇಲೆ, ದುಡ್ಡು ಕೊಟ್ಟು ಮನುಷ್ಯರನ್ನ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವು ಮಂದಿ ಅಪವಾದಗಳನ್ನ ಹಾಕ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಗುಣ ಬದಲಾವಣೆ ಆಗ್ತದ್ರಿ? ದುಡ್ಡು ಕೊಟ್ರೆ ಗುಣ ಬದಲಾವಣೆ ಆಗ್ತದ? ಮನಸ್ಸು ಬದಲಾವಣೆ ಆಗ್ತದ? ಸ್ವಭಾವ ಬದಲಾವಣೆ ಆಗ್ತದ? ಆ ದುಡ್ಡು ಕೊಟ್ಟಷ್ಟು ದಿನ ಬರ್ತಾನೆ, ದುಡ್ಡು ಕೊಡೋದು ಬಂದ್ ಮಾಡಿದ್ರೆ ನಿಂತು ಬಿಡ್ತಾನೆ. ಆದ್ದರಿಂದ ಕ್ರಿಸ್ತನ ಪ್ರಿಯರೇ,
ಯಾರು ಕೂಡ ದುಡ್ಡು ಕೊಟ್ಟು ಮನುಷ್ಯರನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಪವಿತ್ರಾತ್ಮನ ಅವನಲ್ಲಿ ಬಂದು ಆ ವ್ಯಕ್ತಿಯನ್ನು ಬದಲಾಯಿಸ್ತಾನೆ. ಆ ಪವಿತ್ರಾತ್ಮನಿಗಾಗಿ ನಾವು ತಂದೆಯಾದ ದೇವರು ಬೇಡುತ್ತೇವೆ. ಖಂಡಿತವಾಗಿ ತಂದೆಯಾದ ದೇವರು ಕೊಡುತ್ತಾರೆ. ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟಾಗ ಸಿಗುವಂತಹ ಪವಿತ್ರಾತ್ಮನು ಸ್ವಲ್ಪ ಪರಿಮಾಣದಲ್ಲಿರ್ತಾರೆ, ಸಣ್ಣ ಪ್ರಮಾಣದಲ್ಲಿ ಪವಿತ್ರಾತ್ಮನ ಆವಾಗ ನಮ್ಗೆ ಸಿಗ್ತಾರೆ. ಆದ್ರೆ ದಿನಗಳ ಮೇರೆಗೆ ನಾವು ಬೇಡುತ್ತಿರುವಾಗ ಆ ಪವಿತ್ರಾತ್ಮ ನಮ್ಮಲ್ಲಿ ತುಂಬುತ್ತಾ ಹೋಗ್ತಾರೆ. ಯಾವ ರೀತಿ ಪವಿತ್ರಾತ್ಮ ತುಂಬುತ್ತಾ ಹೋಗುತ್ತಾನೋ ಆವಾಗ ನಮ್ಮಲ್ಲಿದ್ದಂಥ ಕೆಟ್ಟ ಸ್ವಭಾವಗಳು, ಕೆಟ್ಟ ಗುಣಗಳು, ಕೆಟ್ಟ ಚಟಗಳು ಒಂದೊಂದು ಬಿಟ್ಟು ಹೋಗ್ತಾರೆ. ನಮ್ಮ ಸ್ವಂತ ಪ್ರಯತ್ನದಿಂದ ಕೂಡ ಆಗದೇ ಇರುವಂತ ಕೆಟ್ಟ ಚಟಗಳು ಪವಿತ್ರಾತ್ಮ ನಮ್ಮಲ್ಲಿ ತುಂಬುತ್ತಿರುವಾಗ ನಮಗೆ ಹೇಳಬೇಕಲ್ಲಿ ಹೋಗ್ಬಿಡ್ತಾರೆ. ನಮ್ಗೆ ಗೊತ್ತೇ ಆಗುದಿಲ್ಲ ಯಾವಾಗ ಈ ಕೆಟ್ಟ ಸ್ವಭಾವ ನನ್ನಿಂದ ಹೋಗ್ಬಿಟ್ಟಿದೆ, ಯಾವಾಗ ಕೆಟ್ಟ ಚಟ ನನ್ನಿಂದ ಹೋಗ್ಬಿಟ್ಟಿದೆ ಅನ್ನೋದು ನಮ್ಗೆ ಗೊತ್ತೇ ಆಗುದಿಲ್ಲ. ಆ ರೀತಿ ಪವಿತ್ರಾತ್ಮನು ಕಾರ್ಯ ಮಾಡ್ತಾರೆ. ನಾವು ಈ ಭೂಲೋಕ ಯಾತ್ರೆ ಮುಗಿಸೋ ತನಕ ಆ ಪವಿತ್ರಾತ್ಮ ನಮ್ಮಲ್ಲಿ ಇರ್ತಾರೆ. ನಮ್ಮನ್ನೆಂದಿಗೂ ಕೈ ಬಿಡುದಿಲ್ಲ. ನಾವೇನ್ ತಿಳ್ಕೊಳ್ತೇವೆ, ಏನಾದ್ರೂ ಸಣ್ಣ ತಪ್ಪಾದಾಗ ಅಯ್ಯೋ ಪವಿತ್ರಾತ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ನಾವು ತಿಳ್ಕೊಳ್ತೇವೆ. ಎಂದಿಗೂ ನಮ್ಮನ್ನು ಪವಿತ್ರಾತ್ಮ ಬಿಟ್ಟು ಹೋಗಲಿಕ್ಕೆ ಯಾವ ಗಳಿಗೆಯಲ್ಲಿ ನಾವು ಯೇಸು ಸ್ವಾಮಿ ನಂಬಿಕೆ ಇಡ್ತೇವೋ ಆ ಗಳಿಗೆಯಲ್ಲಿ ಪವಿತ್ರಾತ್ಮ ನಮ್ಮಲ್ಲಿ ಬರುತ್ತಾರೆ. ಈ ಭೂಲೋಕ ಯಾತ್ರೆ ಮುಗಿಯುವ ತನಕ ಆ ಪವಿತ್ರಾತ್ಮ ನಮ್ಮಲ್ಲಿ ಇರುತ್ತಾರೆ. ಎಂದಿಗೂ ಕೂಡ ಆತನು ಹೋಗುವುದಿಲ್ಲ, ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಈ ಲೋಕದಲ್ಲಿ ಇರುವವರು ಕೂಡ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾರೆ. ಅದಕ್ಕಾಗಿ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆ ರೀತಿ ತಪ್ಪಾದಾಗ ಕ್ಷಮೆ ಬೇಡಿ, ದೇವರ ಮುಂದೆ ಬಂದು ಪಶ್ಚಾತ್ತಾಪಟ್ಟು ದೇವರನ್ನ ಮಾಡಲಾರ್ದಾಗಿ ತಪ್ಪ ನಾ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಪ್ಪ, ಇನ್ನು ಮುಂದೆ ನಾನು ಇಂಥ ಕೆಲಸಕ್ಕೆ ನಾ ಕೈ ಹಾಕೋದಿಲ್ಲಪ್ಪ, ಏನೋ ಹಾಗೆ ಹೋಗಿದೆ ಅಂತೇಳಿ ಪಶ್ಚಾತ್ತಾಪ ಪಟ್ರೆ ಖಂಡಿತವಾಗಿ ದೇವರು ಕ್ಷಮಿಸ್ತಾರೆ. ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಡೆದಿದ್ರೆ ನಮಗೆ ಕ್ಷಮಾಪಣೆ ಸಿಗುತ್ತಲ್ಲ ಪ್ರೇರೆ. ದೇವರು ಬಹಳ ಜ್ಞಾನಿ ದೇವರು. ನಾವು ಅಂತರಂಗದಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದವರು ಇಲ್ಲ, ಅದು ನೋಡ್ತಾರೆ. ಪಶ್ಚಾತ್ತಾಪ ಪಟ್ಟಿದ್ದವ್ರಿಗೆ ಮಾತ್ರ ಕ್ಷಮೆ ಸಿಗ್ತಾರೆ. ಪಶ್ಚಾತ್ತಾಪ ಪಡಲಿಲ್ಲ ಅಂದ್ರೆ ಕ್ಷಮೆ ಸಿಗುದಿಲ್ಲ. ಅದಕ್ಕಾಗಿ ಏನಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ಪವಿತ್ರಾತ್ಮ ನಮ್ಮನ್ನು ಬಿಟ್ಟು ಹೋಗುತ್ತದೆ. ನಾವು ಕ್ಷಮೆ ಬೇಡಿ ಮತ್ತು ನಮ್ಮ ದಾರಿ ನಾವು ಬಂದರೆ ಪವಿತ್ರಾತ್ಮ ನಮ್ಮಲ್ಲಿ ಇರುತ್ತಾರೆ. ಆದ್ರಿಂದ ಕ್ರಿಸ್ತನ ಪ್ರಿಯರೇ, ಈ ಆದಿತ್ಯವಾರದಲ್ಲಿ ನಾವು ಧ್ಯಾನ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ ಹೊಸ ಸ್ವಭಾವ, ನ್ಯೂ ನೇಚರ್ ಅನ್ನುವಂಥ ಬಗ್ಗೆ ಧ್ಯಾನ ಮಾಡಿದ್ದೇವೆ. ಈ ಹೊಸ ಸ್ವಭಾವ ಪವಿತ್ರಾತ್ಮನೆ ನಮ್ಮಲ್ಲಿ ಉಂಟುಕೊಳ್ತಾನೆ. ಆ ಪವಿತ್ರಾತ್ಮ ದಿನಗಳ ಮೇರೆಗೆ ನಮ್ಮಲ್ಲಿ ಹೊಸ ಸ್ವಭಾವವನ್ನು ಮಾಡಿ ನಮ್ಮ ಜೀವಿತವನ್ನೇ ಬದಲಾಯಿಸ್ತಾರೆ. ದೇವರ ಹೋಲಿಕೆ, ದೇವರ ಸ್ವಭಾವಗಳು, ದೇವರ ಗುಣಲಕ್ಷಣಗಳು ನಮ್ಮಲ್ಲಿ ಪವಿತ್ರಾತ್ಮ ಬಿಡ್ತಾರೆ. ಲಾಸ್ಟ್ ದಿನ ಅಂದ್ರೆ ನಾವು ಹಾಸಿಗೆ ಮೇಲೆ ಬಿದ್ದಾಗ ನಮ್ಮ ಕೊನೆ ಉಸಿರು ಬಿಡುವಂತಹ ದಿನದಲ್ಲಿ ನಮ್ಮ ಅಂತರಂಗದಲ್ಲಿ ತುಂಬಾ ದೇವರು ತುಂಬಿಕೊಂಡು ಹೋಗಿರ್ತಾನೆ. ದೇವರ ಗುಣಲಕ್ಷಣಗಳು, ದೇವರ ಪ್ರತಿರೂಪ ಸಂಪೂರ್ಣವಾಗಿ ನಮ್ಮಲ್ಲಿ ತುಂಬಿರ್ತದೆ. ಆವಾಗ ನಾವು ಕಣ್ಣು ಮುಚ್ಚುತ್ತಾ ಕೂಡ ನಾವು ಸಂತೋಷದಿಂದ ಕಣ್ಣು ಮುಚ್ಚಿ ಬಿಡ್ತೇವೆ. ನಮಗೋಸ್ಕರವಾಗಿ ದೇವದೂತರು ಬರ್ತಾ ಇದ್ದಾರೆ. ಪರಲೋಕದಲ್ಲಿ ನಮಗೋಸ್ಕರವಾಗಿ ಒಂದು ಮನೆಯನ್ನು ಸಿದ್ಧಪಡಿಸಿದ್ದಾರೆ. ಏನು ಹೆದರ್ತಿರುವುದಿಲ್ಲ. ಅದೇ ಲೋಕಾನುಸಾರವಾದಂತ ಮನುಷ್ಯರಾಗಿದ್ರೆ ಮಾನ ಬರ್ತಂದ್ರೆ ಹೆದರ್ಕೊಳ್ತಾರೆ, ದೊಡ್ಡದಾಗಿ ಚೀರಾಡ್ತಾರೆ, ಅಯ್ಯೋ ನನ್ನನ್ನು ಕಾಪಾಡಿ ಅಂತೇಳಿ ಹೆದರ್ಕೊಂಡ್ಬಿಡ್ತಾರೆ. ಮಾನ ಅಂದ್ರೆ ಆದ್ರೆ ನಿಜವಾಗಿ ಯೇಸು ಸ್ವಾಮಿ ನಂಬಿದವನಿಗೆ ಮಾನದ ಭಯ ಇರುತ್ತದೆ. ನಿಜವಾಗಿ ಯೇಸು ಸ್ವಾಮಿ ನಂಬಿ ಪವಿತ್ರಾತ್ಮನ ತೊಂಬಲ್ಪಟ್ಟಿದವರಿಗೆ ಮಾನದ ಭಯ ಇರುವುದಿಲ್ಲ. ಯಾವಾಗಲೂ ಒಂದು ದಿನ ನಾವು ಹೋಗ್ಲೇಬೇಕು. ಈ ಲೋಕದಲ್ಲಿ ನಾವು ಶಾಶ್ವತವಾಗಿ ಇರುವುದಿಲ್ಲ. ಯಾವುದೋ ಒಂದಿನ ಹೋಗುದೆ, ಯಾವುದೋ ಒಂದಿನ ಹೋಗುವುದಕ್ಕಿಂತ ಈ ದಿನ ಹೋಗೋದು ಒಳ್ಳೆಯದಲ್ಲ. ಯಾವುದೋ ಒಂದಿನ ಹೋಗುವುದಕ್ಕಿಂತ ಈ ದಿನ ಮರಣ ಬಂದರೆ ಹೋಗುದು ಒಳ್ಳೆಯದೇ. ಅದಕ್ಕಾಗಿ ನಿಜವಾಗಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದವನು ಮರಣಕ್ಕಾಗಿ ಹೆದರುಕೊಳ್ಳುವುದಿಲ್ಲ. ಆದ್ದರಿಂದ ನಾವು ಈ ಭೂಲೋಕದಲ್ಲಿರುವವರು ಪಡ್ತೇವೆ. ಆರಾಧಿಸೋಣ, ತಿಳ್ಕೊಳ್ಳೋಣ. ಪವಿತ್ರಾತ್ಮನ ಬಗ್ಗೆ ದಿನಾಲು ಬೇಡಿಕೊಳ್ಳಿ. ದಿನ ಪವಿತ್ರಾತ್ಮ ತುಂಬಲ್ಪಟ್ಟು ಪವಿತ್ರಾತ್ಮನ ತುಂಬಿದ್ದಂತ ಜೀವನವನ್ನು ನಾವು ಜೀವಿಸಿದ್ರೆ ಜಯಕರವಾದಂತ ಜೀವನ ಸಿಗ್ತದೆ. ಈ ಭೂಲೋಕದಲ್ಲಿ ನಾವು ಜಯಕರವಾದಂತ ಜೀವನವನ್ನು ಜೀವಿಸಬೇಕಾದ್ರೆ ಪವಿತ್ರಾತ್ಮನ ತುಂಬಲ್ಪಟ್ಟಿದೆ. ಆವಾಗ ಯಾವ ಸಮಸ್ಯೆ ಬಂದರೂ ಕೂಡ ದೇವರು ನಮ್ಮ ಪರವಾಗಿ ಯುದ್ಧ ಮಾಡ್ತಾರೆ. ಯಾವ ಕಷ್ಟ ಬಂದರೂ ಕೂಡ ದೇವರು ನಮ್ಮ ಪರವಾಗಿ ಯುದ್ಧ ಮಾಡಿ ನಮಗೆ ಜಯ ಕೊಡ್ತಾರೆ. ಪವಿತ್ರಾತ್ಮನಿಂದ ತುಂಬಿರಬೇಕು. ತುಂಬಿದಾಗ ಮಾತ್ರ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಜಯ ಸಿಗ್ತದೆ. ಒಂದು ವೇಳೆ ಎಲ್ಲಾದ್ರೂ ನಾವು ಜಯ ಸಿಗಲಿಲ್ಲ ಅಂತ ಹೇಳಿದ್ರೆ ಪ್ರೇರೆ, ಆವಾಗ ನಮ್ಗೆ ಅದು ದೇವರ ಚಿತ್ತ ಅಲ್ಲ ಅಂತ ನಾವು ತಿಳ್ಕೊಂಡು ಸಮಾಧಾನ ಪಡ್ತೀವಿ. ಬೈ ಚಾನ್ಸ್ ಎಲ್ಲಾದ್ರೂ ನಮ್ಗೆ ಜಯ ಸಿಗಲಿಲ್ಲ, ಅದು ದೇವರ ಚಿತ್ತ ಅಲ್ಲ. ದೇವರ ಚಿತ್ತದಲ್ಲಿದ್ರೆ ನಮ್ಗೆ ಜಯ ಸಿಕ್ಕೇ ಸಿಗ್ತದೆ. ದೇವರ ಚಿತ್ತ ಅಲ್ಲದಿದ್ರೆ ನಾವು ಅದನ್ನ ಬಿಟ್ಟು ಬಿಡ್ಬೇಕಷ್ಟೇ. ದೇವರ ಚಿತ್ತ ಅಲ್ಲದಿದ್ರೆ
ಇದು ನಮಗೆ ಬೇಡ, ಅದನ್ನು ನಾವು ಬಿಟ್ಟು ನಮ್ಮ ದಾರಿ ನಾವು ಹೋಗ್ತೀವಿ. ಆದ್ದರಿಂದ ಕ್ರಿಸ್ತರೇ, ಪವಿತ್ರಾತ್ಮದಿಂದ ತುಂಬಲ್ಪಟ್ಟಿರುವಂತಹ ಜೀವನವನ್ನು ಜೀವಿಸೋಣ. ಹೊಸ ಸ್ವಭಾವವನ್ನು ನಾವು ಹೊಂದಿಕೊಂಡು ದೇವರ ಹೋಲಿಕೆ ನಾವು ಬೆಳೆಯೋಣ. ಆ ರೀತಿ ಮಾಡಲಿಕ್ಕೆ ದೇವರು ನಮಗೆಲ್ಲರೂ ತನ್ನ ಕೃಪೆಯನ್ನು ಪ್ರಸಾದಿಸಲಿ. ದೇವರ ವಾಕ್ಯ